ಕರ್ಣ ಪರಮಾತ್ಮ, ಎಲ್ಲಿಗೆ ಎನ್ನ ಕರೆದೊಯ್ವೆಯೋ ಕರ್ಣ ಪರಮಾತ್ಮ. ಎಲ್ಲಿಗೆ ಎನ್ನ ಕರೆದೊಯ್ವೆಯೋ ಏನ ಪರಾಧವ ಗೈದ ನಾನೇನು ಕರ್ಣ ಏನ ಪರಾಧವ ಗೈದ ನಾನೇನು ಒಂದು ತಿಳಿಯದೆ ಬಲು ನೊಂದಿರುವೆ. ಒಂದು ತಿಳಿಯದೆ ಗೊಂದಲಗೊಂಡು ಎಲ್ಲಿಗೆ ಎನ್ನ ಕರೆದೊಯ್ವೆಯೋ ಪರಮಾತ್ಮ. ಕರ್ಣ ಜನನಿಯು ಯಾರೋ ಜನಕನು ಯಾರೋ ಕರ್ಣ ಪರಮಾತ್ಮ. ಜನನಿಯು ಯಾರೋ ಜನಕನು ಯಾರೋ ಬಂಧುವು ಯಾರೋ ಬಳಗವು ಯಾರೋ ನನಯೋಯೋ ಬಲು ನೊಂದಿರುವೆ. ಜನನಿಂದನೆಯೊಳು ಬಲು ನೊಂದಿರುವೆ. ಎಲ್ಲಿಗೆ ಎನ್ನ ಕರೆದೊಯ್ವೆಯೋ ಸ್ವಾಮಿ ಸ್ವಾಮಿ ಸ್ವಾಮಿ. ಪಾಂಡವರ ಪಕ್ಷಪಾತಿಯಾದ ಪುರುಷೋತ್ತಮ, ನಾನು ವೈರಿಯ ಪಕ್ಷದವನೆಂದು ಅರಿತಿದ್ದರೂ ಈ ಕುಲಹೀನನಾದ ನನ್ನನ್ನು ಇಷ್ಟೊಂದು ಆದರಿಸಲು ಕಾರಣವೇನು ಪರಮಾತ್ಮ? ಕರ್ಣ ನೀನು ಕುಲಹೀನನಲ್ಲ, ಕುಲಹೀನನಲ್ಲ ಕೇಳೆನ್ನ ಮಾತ. ಕರ್ಣ ಪರಮಾತ್ಮ, ಕುಲಹೀನನಲ್ಲ ಕೇಳೆನ್ನ ಮಾತ. ರವಿ ಅಂಶದೊಳ್ಳು ಅವತರಿಸಿದ ರವಿ ಸುತನೆ ಬಾ ಸವಿ ಸುಕುಮಾರ ಸುರಭೀನ ಬಾ. ಕರ್ಣ ಪರಮಾತ್ಮ, ಮಾತೆ ನಿನ್ನವಳು ಕೊಂದೆ ವರ ಪಾಂಡವರಾಜನೇ. ಕರ್ಣ ಪರಮಾತ್ಮ, ಮಾತೆ ನಿನ್ನವಳು ಕೊಂದೆ ವರ ಪಾಂಡವರಾಜನೇ. ಕರೆಯ ಬೆಳಗುವ ರವಿಯ ಕರುಣದೆ. ಕರ್ಣ ಪರಮಾತ್ಮ, ದರೆಯ ಬೆಳಗುವ ರವಿಯ ಕರುಣದೆ. ಮಹಾ ಮಹಿಮನೆಂದೆನಿಸಿ ನೆರವ ರವಿ ಸುತನೆ ಸುಕುಮಾರ ಬಾ ಸುರದೇರ ಸುಕುಮಾರ ಬಾ. ಕರ್ಣ ಪರಮಾತ್ಮ, ಕಳಮಳವೇ ತಕ್ಕೆ ಮನದ ಚಿಂತೆ ತೋರೆ. ಕರ್ಣ 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 ಕಳಮಳವೇ ತಕ್ಕೆ ಮನದ ಚಿಂತೆ ತೊರೆ. ಅಮಿತ ಭುವನದೋಳ್ ಕೀರ್ತಿಯ ಪಡೆದ. ಕರ್ಣ ಪರಮಾತ್ಮ,
ತಳಮಳವೇ ತಕ್ಕೆ ಮನದ ಚಿಂತೆ ತೊರೆ ಅಮಿತ ಭುವನದೊಳ್ ಕೀರ್ತಿಯ ಪಡುವೆ ಧರೆಯನ್ನು ಬೆಳಗುವ ಘನತರ ಎನ್ನಿಸಿದ ಮೇದಿನಿಯೊಳ್ಳೊನೆ ಘನತರ ಎನ್ನಿಸಿದ ಮೇದಿನಿಯೊಳ್ಳೊನೆ ಮಹಾ ಮಹಿಮನೆಂದೆನ್ನಿಸಿ ಮೆರೆವ ರವಿಸುತ್ತಾನೆ ಸುಕುಮಾರವ ಸುರಧೀರ ಸುಕುಮಾರವ ಕುಲ ಈನಲ್ಲ ಕೇಳೆನ್ನ ಮಾತ ಕರ್ಣ ಕುಲ ಈನಲ್ಲ ಕೇಳೆನ್ನ ಮಾತ ರವಿ ಅಂಶದೊಳ್ಳು ಅವತರಿಸಿದ ಸುಖಿಸುತ್ತಾನೆ ಸುಕುಮಾರವ ಸುರಧೀರ ಸುಕುಮಾರವ ಕರ್ಣ 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 ತಳಮಳವೇ ತಕ್ಕೆ ಮನದ ಚಿಂತೆ ತೊರೆ ಅಮಿತ ಭುವನದೊಳ್ ಕೀರ್ತಿಯ ಪಡೆವೆ ತಳಮಳವೇ ತಕ್ಕೆ ಮನದ ಚಿಂತೆ ತೊರೆ ಅಮಿತ ಭುವನದೊಳ್ ಕೀರ್ತಿಯ ಪಡೆವೆ ಗಣಕರವೆನಿಸಿದ ಮೇದಿನಿಯೊಳ್ಳೊನೆ ಘನತರವೆನಿಸಿದ ಮೇದಿನಿಯೊಳ್ಳೊನೆ ಮಹಾ ಮಹಿಮಂದೆನಿಸಿ ಮೆರೆವ ರವಿಸುತ್ತಾನೆ ಸುಕುಮಾರವ ಸುರಧೀರ ಸುಕುಮಾರವ ಕುಲ ಈನಲ್ಲ ಕೇಳೆನ್ನ ಮಾತ ಕರ್ಣ ಕುಲ ಈನಲ್ಲ ಕೇಳೆನ್ನ ಮಾತ ರವಿ ಅಂಶದೊಳು ಅವತರಿಸಿದ ರವಿಸುತ್ತಾನೆ ಸುಕುಮಾರವ ಸುರಧೀರ ಸುಕುಮಾರವ ಕರ್ಣ 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 ಪರಮಾತ್ಮ ನೀನು ಕುಲಹೀನನಲ್ಲ ನನ್ನ ಪ್ರಿಯ ಬಂಧು ಪ್ರಥಮ ಪಾಂಡವ ಕುಂತಿ ದೇವಿಯ ಜ್ಯೇಷ್ಠ ಪುತ್ರ ಏನು ನಾನು ನಿನ್ನ ಪ್ರಿಯ ಬಂಧುವೆ ಹೌದು ಕರ್ಣ ಪ್ರಥಮ ಪಾಂಡವನೇ ಹೌದು ಕರ್ಣ ಕುಂತಿ ದೇವಿಯ ಜ್ಯೇಷ್ಠ ಪುತ್ರನೇ ಹೌದು ಬಹಳ ಚೆನ್ನಾಗಿದೆ ದೇವ ಈ ನಿನ್ನ ವಿನೋದ ಪ್ರಸಂಗ ಓಹೋ ಈಗ ತಿಳಿಯಿತು ಇದು ಯುದ್ಧ ಕಾಲ ಮೊದಲೇ ನೀನು ಪಾಂಡವರ ಪಕ್ಷಪಾತಿ ಅವರ ತಲೆಗಳನ್ನು ಕಾಯುವುದಕ್ಕಾಗಿ ನನ್ನನ್ನು ಈ ರೀತಿ ವಂಚಿಸುತ್ತಿರುವೆ ಆ ಮಾಧವ ಕರ್ಣ ನೀನು ಆರಾಧಿಸುತ್ತಿರುವ ಆ ಸೂರ್ಯ ದೇವನಾಣೆಗೂ ನನ್ನ ಮಾತು ಸತ್ಯ 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 ಸತ್ಯವೆಂದು ನಂಬಲೆ ಸತ್ಯವೆಂದು ನಂಬಲು ಸಹಜವಾದ ಆಧಾರಗಳು ಎಲ್ಲಿವೆ ಕೃಷ್ಣ ಏಕಿಲ್ಲ ಕರ್ಣ ಹಿಂದೆ ನಿನ್ನ ತಾಯಿಯಾದ ಕುಂತಿ ದೇವಿಯು ತಾನು ಕನ್ನಿಕಾವಸ್ಥೆಯಲ್ಲಿದ್ದಾಗ ದೂರ್ವಾಸ ಮುನಿಗಳಿಂದ 5 ಮಂತ್ರಗಳನ್ನು ಉಪದೇಶ ಪಡೆದು ಮನಸ್ಸಿನಲ್ಲಿ ಸಂಶಯಪಟ್ಟು ಆ ಮಂತ್ರಗಳು ಫಲಿಸುವವೋ ಇಲ್ಲವೋ ಎಂದು ಆ ಮಂತ್ರದಲ್ಲಿ ಒಂದಾದ ಸೂರ್ಯ ಮಂತ್ರವನ್ನು ಜಪಿಸಿದಾಗ ನೀನು ಜನಿಸಿದೆ. ಅನಂತರ ನಿನ್ನ ತಾಯಿಯಾದ ಕುಂತಿ ದೇವಿಯು ಲೋಕಾಪವಾದಕ್ಕೆ ಹೆದರಿ ನಿನ್ನನ್ನು ಗಂಗಾ ತೀರದಲ್ಲಿ ತೇಲಿಬಿಟ್ಟಳು. ಕರ್ಣ, ಅನಂತರ ನೀನು ಸೂತರ ಕೈಗೆ ಸಿಕ್ಕಿದೆ. ಅವರ ಪಾಲನೆ ಪೋಷಣೆಯಲ್ಲಿ ಬೆಳೆದು ಈಗ ದುರ್ಯೋಧನ ಆಸ್ಥಾನದಲ್ಲಿ ಮಾಂಡಳಿಕನಾಗಿರುವೆ. ಕರ್ಣ, ಈಗಲೂ ನನ್ನ ಸಂಗಡ ಬಾ. ಆ ಕೌರವರನ್ನು ಪಾಂಡವರನ್ನು ನಿನ್ನ ಪಾದದ ಮೇಲೆ ಕೆಡವಿ ಸಾಮಂತ ರಾಜರಿಂದ ಓಲೈಸಿಕೊಂಡು ರತ್ನ ಸಿಂಹಾಸನವೇರಿ ರಾಜ್ಯಭಾರವನ್ನು ಮಾಡುವಂತೆ. ಕರ್ಣ, ಬಾ. ಹಾಗಾದರೆ ಲೋಕೈಕ ವೀರರಾದ ಪಾಂಡವರು ನನ್ನ ಸಹೋದರರು, ಪರಮ ಭಾಗ್ಯವತಿಯಾದ ಕುಂತಿದೇವಿಯೂ ನನ್ನ ಹೆತ್ತ ಮಾತು. ಕೃಷ್ಣ, ನೀನು ಹೇಳುತ್ತಿರುವುದು ನಿಜವಾಗಿಯೂ ಸತ್ಯ ಸಂಗತಿಯೇ? ಸತ್ಯ. ನೀನು ಆರಾಧಿಸುತ್ತಿರುವ ಸೂರ್ಯ ದೇವನಾಣೆಗೂ ಸತ್ಯ. ನನ್ನ ಭಾಗ್ಯದ ದುರ್ವಿಧಿಯೇ, ನನ್ನನ್ನು ಎಷ್ಟೊಂದು ವಿಧವಾಗಿ ಕಾಡುತ್ತಿರುವೆ.
ದೇವಾ ಶೋಧನೆಯೇ ಕರ್ಣ, ವಿದೇಶಾಪ ಪಾಪಿಯಾದ ಪರಿತಾಪ ಕೀಡಾದ ದೇವಾ ಶೋಧನೆಯೇ ವಿದುಷಾಪ ಪರಮಾತ್ಮ ಕರ್ಣ, ಬಹುದಿನ ನೊಂದೆನು ಬಂಧುಗಳಾರಂದು ಬಹುದಿನ ನೊಂದೆನು ಬಂಧುಗಳಾರಂದು ಇಂದು ವಾಧನ ಅಪನಿಂದನೆಯೊಳು ಬೆಂದೆ ಕರ್ಣ, ಪರಮಾತ್ಮ ಬೇಡ. ಇಂದು ವಾಧನ ಅಪನಿಂದನೆಯೊಳು ಬೆಂದೆ ಬಂಧ ವಿಮೋಚನ ಮಾರ್ಗವನರಿ ಬಂಧ ವಿಮೋಚನ ಮಾರ್ಗವನರಿ ದೇವಾ ಶೋಧನೆಯೇ ಪಾಪ ಪಾಪಿಯಾಗಿ ಪರಿತಾಪ ಕೀಡಾಗಿ ದೇವಾ ಶೋಧನೆಯೇ ವಿದಿಶಾಪ ಪರಮಾತ್ಮ ಕರ್ಣ, ಜನ್ಮ ರಹಸ್ಯದ ಆಂತರ್ಯವರಿತು ಜನುಮದಾತೆಯ ನಿರ್ದಯವರಿತು ದೇವಾ ದೇವಾ ಪರಮಾತ್ಮ ಕರ್ಣ, ಜನ್ಮ ರಹಸ್ಯದ ಆಂತರ್ಯವರಿತು ಜನುಮದಾತೆಯ ನಿರ್ದಯವರಿತು ಜೀವಿಸಲೇ ಪರಿ ಸಹಚರರ್ ಸಮಗೂಡಿ ಜೀವಿಸಲೇ ಪರಿ ಸಹಚರರ್ ಸಮಗೂಡಿ ಪಾತಕಿ ಜೀವನ ಸಂಕಟ ದೇವಾ ಪಾತಕಿ ಜೀವನ ಸಂಕಟ ದೇವಾ ಶೋಧನೆಯೇ ಪಾಪ ಪಾಪಿಯಾದ ಪರಿತಾಪ ಕೀಡಾದ ದೇವಾ ಶೋಧನೆಯೇ ವಿದಿಶಾಪ 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 ಒಂದು ಕಡೆ ಆಶ್ರಯ ನೀಡಿ ಆಧರಿಸಿದ ಪ್ರಭು ಕೌರವೇಶ್ವರ, ಮತ್ತೊಂದು ಕಡೆ ಸೋದರ ವಾತ್ಸಲ್ಯವನ್ನು ಕೊರಳಿಗೆ ಸುತ್ತಿರುವ ಆ ಪಾಂಡವರು. ಈ ಹೀರುವರಲ್ಲಿ ಯಾರನ್ನ ತ್ಯಜಿಸಲಿ, ಯಾರನ್ನ ಆಶ್ರಯಿಸಲಿ ಒಂದು ತೋಚದಂತಾಗಿದೆ. ಕರ್ಣ, ಮನಸ್ಥೈರ್ಯವನ್ನು ನಾಶ ಮಾಡಿಕೊಳ್ಳಬೇಡ ಕರ್ಣ. ನಿನ್ನ ಜನ್ಮ ವೃತ್ತಾಂತವನ್ನು ತಿಳಿಸಿ ಆ ದುಷ್ಕೀರ್ತಿಯಿಂದ ನಿನ್ನನ್ನು ಉದ್ಧಾರ ಮಾಡಿವ್ರೇನು. ಇನ್ನು ಮುಂದೆ ಯಾರನ್ನು ತ್ಯಜಿಸಬೇಕೋ, ಯಾರನ್ನು ಆಶ್ರಯಿಸಬೇಕೆಂದು ನೀನೇ ನಿರ್ಧಾರ ಮಾಡು. ಕರ್ಣ, ಮತ್ತೊಂದು ವಿಚಾರ. ನಿನ್ನ ತಾಯಿಯಾದ ಕುಂತಿ ದೇವಿಯು
ನಿನ್ನನ್ನು ಕಂಡ ಆಗಲಿಲ್ಲ ದೇವ. ಹಾ ಕರ್ಣನೇ ಯಾರು? ಆತನನ್ನು ನೋಡಿದರೆ ನನಗೊಂದು ಸಾರಿ ಮರುಕು ಉಂಟಾಗುವುದೆಂದು ಪದೇ ಪದೇ ನನ್ನನ್ನು ಕೇಳುತ್ತಿದ್ದಳು ಕರ್ಣ. ಈಗ ತಾನೇ ನಿನ್ನ ಜನ್ಮ ವೃತ್ತಾಂತವನ್ನು ಆಕೆಗೆ ತಿಳಿಸಿ ಬಂದಿರುವೆನು ಕರ್ಣ. ಪರಮಾತ್ಮ, ಆಕೆ ನಿನ್ನನ್ನು ನೋಡಲು ಸಂತೋಷದಿಂದ ಆ ಗಂಗಾ ತೀರಕ್ಕೆ ಬರುವಳು. ಆಕೆಯ ಮನಸ್ಸನ್ನು ನೋಯಿಸಬೇಡ ಕರ್ಣ. ಕರ್ಣ, ಪರಮಾತ್ಮ, ನಾನು ಬಂದು ಬಹಳ ವೇಳೆಯಾಯಿತು. ನಾನಿನ್ನು ಹೊರಡಲೇ? ತಮ್ಮ ಚಿತ್ತ ಪ್ರಭು. ಶ್ರೀಕೃಷ್ಣ ಪರಮಾತ್ಮನು ಎಂದಿಗೂ ಅಸತ್ಯವನ್ನು ನುಡಿಯತಕ್ಕವನಲ್ಲ. ಹಾಗಾದರೆ ಲೋಕೈಕ ವೀರರಾದ ಪಾಂಡವರು ನನ್ನ ಸಹೋದರರೇ. ಪರಮ ಭಾಗ್ಯವತಿಯಾದ ಆ ಕುಂತಿ ದೇವಿಯು ನನ್ನ ಹೆತ್ತ ಮಾತೆಯೇ. ಅಯ್ಯೋ, ಅವರೊಡನೆ ಗೂಡಿ ಬಾಳುವ ಯೋಗ್ಯವು ನನ್ನ ಹಣೆಯಲ್ಲಿ ಬರೆಯಲಿಲ್ಲವಲ್ಲ. ಇದುವರೆಗೂ ಬಂಧು ವರ್ಗದವರು ಯಾರೆಂದು ತಿಳಿಯದೆ ವ್ಯಥಪಡುತ್ತಿದ್ದ ನನಗೆ ಇಂದು ಬಂಧು ವರ್ಗದವರು ಇಂಥವರೇ ಎಂದು ತಿಳಿದು ಎಂತಹ ಉಭಯ ಸಂಕಟ. ಹಾಗಾದರೆ ಲೋಕೈಕ ವೀರರಾದ ಪಾಂಡವರನ್ನು ನನ್ನ ಕೈಯಾರ ನಾನೇ ಕೊಲ್ಲಲೆ ಪಾಂಡು ಕುಮಾರರಂ ನಾ ಕೊಲ್ಲಲೆ. ಕೊಲ್ಲಲೆ ಪಾಂಡು ಕುಮಾರರಂ ನಾ ಕೊಲ್ಲಲೆ. ದುರದೊಳ ತಮ್ಮಂದಿರಂ ನಾ ಕೊಲ್ಲುವುದೇ. ಕೊಲದಾಂ ಬಿಟ್ಟೊಡೆ ಕೌರವೇಶ್ವರ ಈ ದಾರುಣಿಯಳ್ ಸಿರಿ ಸಂಪತ್ತಿನಿನ್ ಬಾಳ್ವನೆ. ಚಲದಿಂ ಪಾರ್ಥನ ಶಿರವಂ ತರಿದು ಚಲದಿಂ ಪಾರ್ಥನ ಶಿರವಂ ತರಿದು ಮಮ ಸ್ವಾಮಿಗೆ ಆನಂದವಂ ಸಲ್ಲಿಸಲ್ಕಾಗದೆ ಪಾರ್ಥನ ಘೋರ ಶರಕೆ ನಾ ತುತ್ತಾಗಲೇ. ನಾ ಸಾಯಲೇ ಸಾಯಲೇ. ಇದೇನು ಕರ್ಣನ ರೀತಿಯೇ ಬೇರೆಯಾಗಿರುವುದಲ್ಲ. ಏಕೆ ಕರ್ಣ ಈ ರೀತಿ ವಿಚಲಿತನಾಗಿರುವೆಯಲ್ಲ? ಇದು ನಿಜವೇ? ನಾನು ನಂಬುವುದಿಲ್ಲ. ನಂಬು ಅಂಗರಾಜ, ನಂಬು. ಕರ್ಣನ ಉದಾರ ಹೃದಯವನ್ನು ತಿಳಿದ ಆ ಕೌರವರು ನಿರ್ಭೀತಿಯಿಂದ ಈ ರೀತಿ ನಡೆಯಲು ಆಶ್ಚರ್ಯವೇನು? ದುರ್ಯೋಧನನು ಇವೆಲ್ಲವನ್ನು ಕೇಳಿದವನಂತೆ ಸುಮ್ಮನಿದ್ದನು. ಕರ್ಣ ಸುಮ್ಮನಿದ್ದನು. ಎಲ್ಲವೂ ನಿಶ್ಚಿಂತವಾದಂತೆ. ಆಗ ಸುಯೋಧನ ಕರ್ಣನಿಗೆ ಸೇನಾಧಿಪತ್ಯವನ್ನು ಕಟ್ಟಬೇಕೆಂಬ ತನ್ನ ಇಚ್ಛೆಯನ್ನು ಪ್ರಕಟವಾಗಿ ಹೇಳಿದರು. ಇವೆಲ್ಲವೂ ನಿಶ್ಚಿಂತವಾದಂತೆಯೇ ಆಗ ಭೀಷ್ಮನು ಕುರುಪಿತಾಮಹನು ಏನು ಹೇಳಿದನು? ಅವನು ಹಾಗೆ ಹೇಳಿರಲಾರ. ಅವರ ಮಾತಿನಿಂದ ನಿನ್ನ ಸೇನಾಧಿಕಾರಿಯ ಆಸೆಯು ಭಂಗವಾಯಿತು ಕರ್ಣ, ಭಂಗವಾಯಿತು. ನಾನು ಯಾವಾಗಲೂ ಸೇನಾಧಿಪತ್ಯಕ್ಕೆ ಆಸೆ ಪಟ್ಟವನಲ್ಲ. ಆದರೆ ದುರ್ಯೋಧನನಲ್ಲಿ ನನ್ನಲ್ಲಿದ್ದ ವಿಶ್ವಾಸವನ್ನು ಚಲಿಸುವಂತೆ ಮಾಡಿದವರು ಯಾರು? ಯಾರಾದರೂ ಆಗಲಿ. ಆದರೆ ಸಭೆಯಲ್ಲಿ ಕೆಲವರು ನಿನ್ನನ್ನು ತುಚ್ಛೀಕರಿಸಿ ಮಾತನಾಡಲು ಹಿಂಜರಿಯಲಿಲ್ಲ ಕರ್ಣ, ಹಿಂಜರಿಯಲಿಲ್ಲ. ಸಭೆಯಲ್ಲಿ ಏನು ನಡೆಯಿತು ಶಕುನಿ? ಆ ದುರ್ವಾಕ್ಯಗಳನ್ನು ನಾನು ನುಡಿಯಲಾರೆ ಕರ್ಣ. ನೀನು ಕೃಷ್ಣನ ಸವಿ ನುಡಿಗಳಿಗೆ ಎಲ್ಲಿ ವಶನಾದೆಯೋ ಎಂಬುದು ದುರ್ಯೋಧನನ ಸಂದೇಹ. ಸೂತ ಕುಲದಲ್ಲಿ ಹುಟ್ಟಿದವರು ರಾಜಭಕ್ತರಾಗಬಾರದು ಶಕುನಿ. ವಿಧಾತನು ಮಾನವ ಜಾತಿಯ ಸದ್ಗುಣಗಳೆಲ್ಲವನ್ನು ಉಚ್ಚ ಕುಲದವರಿಗೆ ಮೀಸಲಾಗಿಟ್ಟಿರುವನೇನು ಶಕುನಿ? ಈ ಅಪಮಾನವನ್ನು ನಾನು ಎಷ್ಟು ದಿನ ಸಹಿಸಲಿ? ಚಿಕ್ಕಂದಿನಲ್ಲಿ ಹುಡುಗರು ಸೂತಪುತ್ರನೆಂದು ನನ್ನ ಸಂಗಡ ಆಡುತ್ತಿರಲಿಲ್ಲ. ನನ್ನನ್ನು ಮುಟ್ಟುವುದೇ ದೋಷವೆಂದು ತಿಳಿದಿದ್ದರು.
ನಾನು ಏಕಾಂಗಿಯಾಗಿ ಕಣ್ಣೀರು ಸುರಿಸುತ್ತಾ ಭಗವಂತನನ್ನು ಜಗತ್ಕರ್ತನಲ್ಲಿ ಭಿನ್ನವಿಸಿಕೊಳ್ಳುತ್ತಿದ್ದೆ. ಹೇ ಪರಮೇಶ್ವರ, ನನ್ನನ್ನು ಯಾವ ಪಾಪಕ್ಕಾಗಿ ಸೂತ ಕುಲಕ್ಕೆ ತಳ್ಳಿದೆ ಎಂದು. ದಿನವೂ ಕಳೆದವು, ತಿಳಿವು ಮೂಡಿತು. ಜನ್ಮವು ಆಕಸ್ಮಿಕ ಘಟನೆ, ಗುಣವೇ ಅವನ ಸರ್ವಸ್ವವೆಂದು ತಿಳಿದೆ. ನನ್ನ ಮಾನ ಅಪಮಾನಗಳು ಗುಣವನ್ನವಲಂಬಿಸಿದೆ, ಕುಲವನ್ನಲ್ಲವೆಂದು ನಿಶ್ಚಯಿಸಿದೆ. ಆತ್ಮಬಲದಿಂದ, ಪ್ರಯತ್ನ ವಿಶೇಷದಿಂದ ಹಾಗೂ ದೈವ ಬಲದಿಂದ ಇಂದು ರಾಜಸ್ಥಾನದ ಸ್ಥಾನಮಾನಗಳು ನನಗೆ ದೊರೆತು ನಾನು ಇಂದು ಅಂಗ ದೇಶದ ಅರಸು, ಕುರು ಸಾಮ್ರಾಜ್ಯದ ಮಾಂಡಲಿಕ. ಆದರೂ ಈ ಜನ್ಮದ ದುಷ್ಟಭೂತ ನನ್ನನ್ನು ಬಿಟ್ಟಿಲ್ಲ. ಪ್ರತಿಷ್ಠಾಪರರಾದ ಆರ್ಯರು ಇಂಥ ಸ್ವಕಲ್ಪಿತ ಮರ್ಯಾದೆಯನ್ನು ಹೊರದೂಡತ ಹೊರತು ಭಾರತಕ್ಕೆ ವಿಸ್ತಾರವಿಲ್ಲ ಶಕುನಿ, ವಿಸ್ತಾರವಿಲ್ಲ. ಸ್ಥಿರನಾಗು ಕರ್ಣ, ಸ್ಥಿರನಾಗು. ನಿನ್ನ ದುರ್ಯೋಧನ ಅವ್ಯಾಜ್ಯ ಸ್ಥೇವನ್ನು ನಿರಾಕರಿಸಿದರ ಪ್ರತೀಕಾರ ಈಗ ನಿನ್ನ ಕೈಯಲ್ಲಿರುವುದು. ಭೀಷ್ಮನು ಈ ಯುದ್ಧದಲ್ಲಿ ಪರಾಜಿತನಾಗುವವರೆಗೂ ಅಸ್ತ್ರದಾಳ ಮಾಡುವುದೆಂದು ಶಪಥ ಮಾಡು. ಆಗ ಕೌರವರು ತಿಳಿಯಲಿ ಕರ್ಣನ ಅಸ್ತ್ರ ಕೌಶಲ್ಯದ ಅಭಾವವು ಎಂತಹ ಅನರ್ಥಕಾರಿ ಎಂಬುದನ್ನು. ಎಲ್ಲರೂ ಯುದ್ಧದಲ್ಲಿ ನಿರತರಾಗಿರುವಾಗ ನಾನು ಹೇಡಿಯಂತೆ ಮನೆಯಲ್ಲಿ ಕುಳಿತುಕೊಳ್ಳುವುದು ನನ್ನಿಂದ ಆಗದು ಶಕುನಿ. ಬೇರೆ ಉಪಾಯವಿಲ್ಲ ಅಂಗಾಧಪತಿ, ಬೇರೆ ಉಪಾಯವಿಲ್ಲ. ಸ್ವಪಕ್ಷದವರಿಂದ ಯುದ್ಧದಲ್ಲಿ ಅವಮಾನಿತನಾಗುವ ಇಚ್ಛೆ ನಿನಗಿದ್ದರೆ ಅಸ್ತ್ರಧಾರಣ ಮಾಡು. ಏಕೆಂದರೆ ಭೀಷ್ಮ ದ್ರೋಣಾದಿಗಳು ಇದಕ್ಕಿಂತ ಹೆಚ್ಚಿನ ರೀತಿಯ ಅವಮಾನ ಮಾಡುವಂತೆ ಯೋಚಿಸಿರುವಂತಿರುವುದು. ಈ ವಿಚಾರದಲ್ಲಿ ಆ ಸುಯೋಧನು ತಟಸ್ಥ ಭಾವವನ್ನು ಹೊಂದಿರುವರು. ದುರ್ಯೋಧನನಲ್ಲಿ ಇಂಥ ಪರಿವರ್ತನೆ ಆದ ಮೇಲೆ ನಾನು ಇನ್ಯಾರಿಗೋಸ್ಕರ ಯುದ್ಧ ಮಾಡಿದೆ ಶಕುನಿ? ಸರಿಯಾಗಿ ಹೇಳಿದೆ ಶಕುನಿ. ಭೀಷ್ಮನು ಪರಾಜಿತನಾಗುವವರೆಗೂ ನಾನು ಅಸ್ತ್ರಧಾರಣ ಮಾಡುವುದಿಲ್ಲ. ಇದೇ ನನ್ನ ಶಪಥ. ಎಲ್ಲೆಲ್ಲೇ ಹುಡುಕಿದನು, ಬಹಳ ಹೊತ್ತಾಗಲಿಲ್ಲ ಆ ಕುರುರಾಜ. ಆದರೆ ಇಲ್ಲಿ ಒಂದು ಕ್ಷಣವ ನಿಲ್ಲುವ ಪ್ರವೃತ್ತಿ ಇಲ್ಲ. ಪುನಃ ನೋಡುವೆನು, ಆಗ ಶಪಥವೇನೆಂಬುದನ್ನು ತಿಳಿಯುವೆ. ಕರ್ಣ ನಿಲ್ಲು, ಕರ್ಣ ನಿಲ್ಲು. ನಿನಗೊಂದು ಸಂತೋಷವಾದ ವಿಚಾರವಿರುವುದು. ಸಂತೋಷದ ಸುದ್ದಿ? ಕ್ಷಮಿಸು ಮಿತ್ರ. ಆರ್ಯರ ಮಧ್ಯ ಪದತಳಿತರಾಗಿ ಪಶುಗಳಂತೆ ಜೀವಿಸುವ ಸೂತಕುಲದವರಿಗೆ ಸಂತೋಷ ಸುದ್ದಿ ಎಲ್ಲಿದೆ? ಕರ್ಣ, ಕರ್ಣ ಮಾವ, ಇದೇನಿದು? ಈ ದಿನ ಕರ್ಣನ ರೀತಿಯೇ ಬೇರೆಯಾಗಿರುವುದಲ್ಲ. ನಾನು ಬಹುವಾಗಿ ಯೋಚಿಸಿ ಕರ್ಣನನ್ನು ಸೇನಾಧ್ಯಕ್ಷನಾಗಿ ಮಾಡಬೇಕೆಂದು ನಿರ್ಧರಿಸಿದೆನು. ಅದನ್ನು ತಿಳಿಸುವುದಕ್ಕಾಗೇ ನಾನು ಇಲ್ಲಿಗೆ ಬಂದದ್ದು. ಸುಯೋಧನ, ಕರ್ಣನಿಗೆ ಸೇನಾಧಿಪತ್ಯ ಇದೇನು ಪರಿಹಾಸ್ಯವೇ ಕೌರವೇಶ್ವರ? ಏಕೆ ಮಾವ? ಕರ್ಣನು ವೀರಪುರುಷನಲ್ಲವೇ? ಇರಬಹುದು. ಆದರಾತನನ್ನು ಸೇನಾಧಿಕಾರಿಯನ್ನಾಗಿ ಮಾಡುವುದರಿಂದ ಎಷ್ಟೊಂದು ಗುರುಜನರ ಅಪಮಾನವಾಗುವುದೆಂದು ಯೋಚಿಸಿರುವ ಕೌರವೇಶ್ವರ. ಭೀಷ್ಮ ದ್ರೋಣಾದಿ ಅತೀರಥ ಮಹಾರಥಿಕರನ್ನು ಬಿಟ್ಟು ಕೇವಲ ಸೂತ ಕುಲದಲ್ಲಿ ಹುಟ್ಟಿದವನಿಗೆ ಸೇನಾಧಿಕಾರಿಯ ಪಟ್ಟವೇ. ಇದರಿಂದ ಎಷ್ಟೊಂದು ಗುರುಜನರ ಅಪಮಾನವಾಗುವುದೆಂದು ಯೋಚಿಸಿರುವ ಕೌರವೇಶ್ವರ. ಭೀಷ್ಮ ದ್ರೋಣಾದಿಗಳು ಅಂತರಂಗದಲ್ಲಿ ಪಾಂಡವ ಪಕ್ಷಿಪರು, ಬಹಿರಂಗದಲ್ಲಿ ನಮ್ಮ ವಿರೋಧಿಗಳು. ಇಂಥವರಿಗೆ ಮನ್ನಣೆ. ಅದು ಅಲ್ಲದೆ ಕರ್ಣನು ಈಗ ತಾನೇ ನಿಷ್ಕಳಂಕವಾಗಿ ನಿಷ್ಕಾರಣವಾಗಿ ಶಪಥ ಮಾಡಿದರು. ಆಗ ಆ ಶಪಥವನ್ನು ಮೀರಿ ಅವನು ಯುದ್ಧ ಮಾಡುವಂತಿಲ್ಲ. ಆದ್ದರಿಂದ ನಿಧಾನವಾಗಿ ಯೋಚಿಸಿ ನಿರ್ಧಾರಕ್ಕೆ ಬಾ ಕರ್ಣನ ವಿಚಾರದಲ್ಲಿ ನಿರ್ಧಾರಕ್ಕೆ ಬಾ ಸುಯೋಧನ. ನಿಜ ಶಕುನಿ. ಹಾಗಾದರೆ ಈಗ ಏನು ಮಾಡುವುದು? ಈಗ ಚಿಂತಿಸುವ ಸಮಯವಿಲ್ಲ. ಕೂಡಲೇ ಹೋಗಿ ಕುರು ಪಿತಾಮಹನನ್ನು ಕಾಣು. ಆಗಲೇ ಮಾಡುವೆನು ಶಕುನಿ. ನೀನು ನನ್ನ ಸಂಗಡ ಬಂದರೆ
ಕಾರ್ಯವೂ ಶುದ್ಧಿಯಾಗುವುದು. ಹಾಗೇ ಆಗಲಿ. ಕುಲದ ನರವುಳುವೆ ಹೋಗು ಎಂದು ನಿಮ್ಮ ಅಪ್ಪನ ಮನೆಯ ಬಾಗಿಲಲ್ಲಿ ಕಾಲಿಟ್ಟನು. ಮಾರಿ ಹೊಕ್ಕ ಮಶಳದಂತಾಯ್ತು ನಿನ್ನ ಕುರುಕ್ಷೇತ್ರ ಭೂಮಿ. ಕೌರವೇಶ್ವರ, ಶಕುನಿ ಎಂಬ ಮೂರಕ್ಷರದ ಅರ್ಥವೇನಾದರೂ ಬಲ್ಲೆಯ ಮೂಡ? ಮೊದಲನೇ ಅಕ್ಷರ ಶ, ಶಸ್ತ್ರಾಸ್ತ್ರವಿಲ್ಲದೆ. ಎರಡನೇ ಅಕ್ಷರ ಕುರುಕುಲ, ಇಡೀ ನಿನ್ನ ಕುರು ಸಾಮ್ರಾಜ್ಯ. ಮೂರನೇ ಅಕ್ಷರ ನೀ ನಿರ್ಮೂಲ. ಶಕುನಿ ಎಂಬ ಮೂರಕ್ಷರದಲ್ಲಿ ಕೂ ತೆಗೆದರೆ ಶನಿ, ಇವನೇ ನಿನ್ನ ಪಾಲಿನ ಶನಿ. ಶಸ್ತ್ರಾಸ್ತ್ರವಿಲ್ಲದೆ ಇಡೀ ಕುರುಕುಲವನ್ನು ನಿಸ್ಸಂದೇಹ ನಾಶ ಮಾಡುವುದೇ ಈ ಶಕುನಿಯ ಏಕಮಾತ್ರ ಧ್ಯೇಯ. ಇನ್ನೆಲ್ಲಿಯವರೆಗೆ ನಿನ್ನ ಅಧಿಕಾರ ಮೂಢ ಪ್ರತಾಪ. ಅಧಿಕಾರ 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 ಬಲದಿಂದ ಕೊಬ್ಬಿ ಮೆರೆಯುವೆ. ಭೀಮನಿಗೆ ಬಲಿಯ ಕೊಟ್ಟು ನಾನು ನೋಡುವೆ. ನಿಜ ನಾನು ನೋಡುವೆ, ಮೂಢ ನಾನು ನೋಡುವೆ. ಅಧಿಕಾರ 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 ಬಲದಿಂದ ಕೊಬ್ಬಿ ಮೆರೆಯುವೆ. ಭೀಮನಿಗೆ ಬಲಿಯ ಕೊಟ್ಟು ನಾನು ನೋಡುವೆ. ನಿಜ ನಾನು ನೋಡುವೆ, ದ್ರೋಹಿ ನಾನು ನೋಡುವೆ. ಅತಿ ಆಸೆ ತುಂಬಿಯುವುದು ನಿನ್ನ ಮನದಲ್ಲಿ, ನಿನ್ನ ಕುಲ ನಾಶ ಮಾಡುವುದು ನನ್ನ ಮನದಲ್ಲಿ. ಅತಿ ಆಸೆ ತುಂಬಿಯುವುದು ನಿನ್ನ ಮನದಲ್ಲಿ, ನಿನ್ನ ಕುಲ ನಾಶ ಮಾಡುವುದು ನನ್ನ ಮನದಲ್ಲಿ. ಇದು ನನ್ನದು ತಪ್ಪು, ಇಲ್ಲ ನಿನ್ನದು ತಪ್ಪು. ಇದು ನನ್ನದು ತಪ್ಪು, ಇಲ್ಲ ನಿನ್ನದು ತಪ್ಪು. ನಮ್ಮಿಬ್ಬರನ್ನು ಸೃಷ್ಟಿಸಿದ ಬ್ರಹ್ಮನ ತಪ್ಪು, ಆ ಬ್ರಹ್ಮನ ತಪ್ಪು. ಅಧಿಕಾರ 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 ಬಲದಿಂದ ಕೊದ್ದಿ ಮೆರೆಯುವೆ. ಭೀಮನಿಗೆ ಬಲಿಯ ಕೊಟ್ಟು ನಾನು ನೋಡುವೆ. ಕೂಡ ನಾನು ನೋಡುವೆ, ದ್ರೋಹಿ ನಾನು ನೋಡುವೆ. ಶೂರಧನುವ ಹಿಡಿದು ನಿಲ್ಲುವ ವೀರ ಪಾರ್ಥನು, ಅನ್ಯಾಯವಾಗಿ ಪ್ರಾಣ ಬಿಡುವ ವೀರ ಕರ್ಣನು. ಶೂರಧನುವ ಹಿಡಿದು ನಿಲ್ಲುವ ವೀರ ಪಾರ್ಥನು, ಅನ್ಯಾಯವಾಗಿ ಪ್ರಾಣ ಬಿಡುವ ಸೋತ ಕರ್ಣನು. ದೊರೆಯಲು ಆತ ಇದೆ ನಿನ್ನ ಮನದಲ್ಲಿ, ಗೌರವೇಶ್ವರ. ದೊರೆಯಲು ಆತ ಇದೆ ನಿನ್ನ ಮನದಲ್ಲಿ, ನಿನ್ನ ಕುಲ ನಾಶ ಮೈಯುವುದು ನನ್ನ ಮನದಲ್ಲಿ. ನಿನ್ನ ಕುಲ ನಾಶವೆಯ್ಯುವುದು ನನ್ನ ಮನದಲ್ಲಿ. ಇದು ನನ್ನದು ತಪ್ಪು, ಇಲ್ಲ ನಿನ್ನದು ತಪ್ಪು. ನನ್ನದು ತಪ್ಪು, ಇಲ್ಲ ನಿನ್ನದು ತಪ್ಪು. ನಮ್ಮಿಬ್ಬರನ್ನು ಸೃಷ್ಟಿಸಿದ ಬ್ರಹ್ಮನ ತಪ್ಪು, ಆ ಬ್ರಹ್ಮನ ತಪ್ಪು. ಅಧಿಕಾರ 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 ಬಲದಿಂದ ಕೊದ್ದಿ ಮೆರೆಯುವೆ. ಭೀಮನಿಗೆ ಬಲಿಯ ಕೊಟ್ಟು ನಾನು ನೋಡುವೆ, ನಾನು ನೋಡುವೆ. ನಿಜ ನಾನು ನೋಡುವೆ, ದ್ರೋಹಿ ನಾನು ನೋಡುವೆ, ನಾನು ನೋಡುವೆ. ಐವರ ಕಾಂತೆ ಎನಿಸಿದೆ ಚಿಂತೆ, ಐವರ ಕಾಂತೆ ಎನಿಸಿದೆ ಚಿಂತೆ.
ದಯನಿಧಿ ವಾಸುದೇವ, ನಿನ್ನ ಹೊರತು ನನಗೆ ಬೇರೆ ಗತಿ ಯಾರು? ಆತ್ಮೀಯ ಸಜ್ಜನರಿಂದ ಬಂಧಿಸಲ್ಪಟ್ಟೇನೆ. ನನ್ನ ಪತಿಗಳು ಭೋಗ ವಸ್ತಿನಂತೆ ನನ್ನನ್ನು ದ್ಯೋತದಲ್ಲಿ ಪಣವಾಗಿಟ್ಟು ಸೋತರು. ಹಸ್ತಿನಾವತಿಯ ರಾಜಸಭೆಯಲ್ಲಿ ಸರ್ವರ ಸಮಕ್ಷಮದಲ್ಲಿ ದುಶ್ಯಾಸನಿಂದ ಅಪಮಾನಿತಳಾದ. ಕದ್ದ ಕಳ್ಳರಂತೆ ಕೀಚಕನ ಭಂಗವನಿಸಿ ಹೀಗಲಾದರೂ ಸುಖವಾಗಿರುವನೆಂದು ಹೇಳಿದರು. ಹೆಜ್ಜೆ ಹೆಜ್ಜೆಗೂ ಅಪಮಾನ. ಛೇ ವಿಧಾತ, ಈ ದ್ರೌಪದಿ ಹಣೆಯಲ್ಲಿ ಇನ್ನು ಏನೇನು ಬರೆದಿರುವೆ ಪರಮಾತ್ಮ. ಏಕೆ ಇವಳಿಗೆ ಹೀಗೆ ಚಿತ್ತಮಂಗಳ ಆಗಿರುವಳಲ್ಲ? ಪ್ರಿಯತಮೆ, ಏನಾಯಿತು? ಎನ್ನೊಡನೆ ತಿಳಿಸಬಾರದೆ? ಪ್ರಾಣೇಶ್ವರ, ನಾನು ಆವತಾಪದಲ್ಲಿ ಒಂದು ಕಣ್ಣೀರಂ ಕೈ ತಿರುವೇಕಾಂತೆ ಪಾಂಡವರ ಪಟ್ಟ ಮೈಸಿ ಈ ಮನೋಮಣಿಹೆ ವಾಸುದೇವನ ಸರಿಯು ನಮಗಿರಲು, ವಾಸುದೇವನ ಸರಿಯು ನಮಗಿರಲು ನಮಗಾಗಿರುವುದೇ ಚಿಂತೆ. ಪರಮ ವಿಕ್ರಮದಿ ಹರಿಹರಿಸದಿದ್ದರೆ ಈ ಪ್ರಚಂಡ ಭೀಮಾ ಯಾಕೆ ಚಿಂತಿಪೆ ಏಕೆ ಚಿಂತಿಪೆ ದ್ರೌಪದ ನಂದಿನಿ ಭಯವ ಬಿಡು ಅಭಯ ತೊಡು ದ್ರೌಪದ ನಂದಿನಿ ಪ್ರಿಯ ಭಯವ ಬಿಡು ಅಭಯ ತೊಡು ದ್ರೌಪದ ನಂದಿನಿ ಪ್ರಿಯ ಏಕೆ ಚಿಂತಿಪೆ ದ್ರೌಪದ ನಂದಿನಿ ಹೆಬ್ಬರವಾಸ ಪವಣಯ ನೆರವನ ಕರುಣಿಯೇ ಆಚಾರಿ ಪ್ರವಾಸ ಭವಣಯ ನೆರವನ ಕರುಣಿಯೇ ಕಪಟತನದ ವಂಚನ ಕೀಳುವೆ ಕಪಟತನದ ವಂಚನೆಯ ಕೀಳು ತೊಡತಟ್ಟಿ ಪುಡಿಗೊತ್ತಿ ಎದೆಬೆಟ್ಟಿ ಎಲ್ಲುವೆ ಪಡೆ ತೊಟ್ಟಿ ಪುಡಿಗುಟ್ಟಿ ಎದೆಬೆಟ್ಟಿ ಎಲ್ಲುವೆ ಹೇಗೆ ಚಿಂತಿಪೆ ದ್ರೌಪದ ನಂದಿನಿ ದ್ರೌಪದ ನಂದಿನಿ ದ್ರೌಪದ ನಂದಿನಿ ದೊರಳೆ ಕೊರಪತ್ತೆಯ ತೊಡೆ ಮುರಿದು ಹೋದ ತರುವೆ ಕೊರಪತ್ತೆಯ ತೊಡೆ ಮುರಿದು ಹೋದ ತರು ಕಡುಪದ ತರುವರ ಹೃದಯವನ್ನು ಸೀಳುವೆ ಕಡುಮದ ತರುವರ ಹೃದಯವನ್ನು ಸೀಳುವೆ ತೊಡೆ ತೊಟ್ಟಿ ಹುಡಿಗುಟ್ಟಿ ಎದೆಬೆಟ್ಟಿ ಎಲ್ಲುವೆ ಪಡಿತಂತೆ ಪಡಿಗುಟ್ಟಿ ಬೆಟ್ಟಿ ಎಲ್ಲವೇ ಏಕೆ ಚಿಂತಿಪೆ ದ್ರೌಪದ ನಂದಿನಿ ದ್ರೌಪದ ನಂದಿನಿ ದ್ರೌಪದ ನಂದಿನಿ ಕಾರಣವಾಗಿ ಹೇಳುತ್ತಿರುವೆ ಏಕೆ? ನಾನು ನಿಷ್ಕಾರಣವಾಗಿ ಹೇಳುತ್ತಿಲ್ಲ. ಪಾಂಚಾಲಿ ಅಳುವಿಗೆ ಒಂದಲ್ಲ 10 ಕಾರಣಗಳಿರು. ನೀವಾದರೂ ಪುರುಷರು, ನಿಮಗೆ ಯಾರಾದರೂ ವಾಕ್ಯಗಳನ್ನು ಆಡಿದರೆ ನೀವೇ ಸ್ವತಃ ಪ್ರತಿಕಾರ ಮಾಡಿರಿ. ಆದರೆ ಸ್ತ್ರೀಯರ ವಿಚಾರಗಳು ಆಗಲ್ಲ. ಅನ್ನ ವಸ್ತ್ರಗಳಿಗಾಗಿ ಪರಮನ ಆಶ್ರಯಬೇಕು. ಏ ಪರಮಾತ್ಮ, ಈ ಸ್ತ್ರೀ ಜಾತಿಯನ್ನು ಏಕೆ ಪುರುಷಿಷ್ಟೇ ಪರಮಾತ್ಮ? ಹಳಬೇಡ ಪಾಂಚಾಲಿ, ಹಳಬೇಡ. ಸ್ತ್ರೀಯರ ಪರಾಧೀನತೆಯು ನಮ್ಮ ಸಮಾಜದ ನಿಯಮ. ಭಗವ ಸ್ವರೂಪಿಗಳಾದ ಆ ಋಷಿಗಳ ಆಜ್ಞೆ. ಏನು? ಪತ್ನಿಯನ್ನು ದೂತದಲ್ಲಿ ಪಣವಾಗಿಟ್ಟು ಸೋಲುವಂತೆ ಆ ಋಷಿಗಳು ಆಜ್ಞೆ. ತಪಸ್ಸು ಮಾಡಿ ಪಡೆಯಬೇಕು ನಿಮ್ಮಂತ ಪತಿಗಳನ್ನು.
ಅಣ್ಣನ ಅಪರಾಧವನ್ನು ಮನ್ನಿಸುವಂತೆ ನಾನು ಎಷ್ಟೋ ಸಾರಿ ನಿನ್ನನ್ನು ಹೇಳಿಕೊಳ್ಳಲಿಲ್ಲವೇ? ಆಹಾ ಆದದ್ದು ಹಾಗೆ ಹೋಯ್ತು, ಅದನ್ನು ಮರೆತು ಬಿಡು. ಈ ದಿನ ನೀನೇಕೆ ಹೀಗೆ ಚಿಕ್ಕಮಗಳಾಗಿರುವೆ? ದೇವಿ ಶತ್ರುಗಳ ಜಯಿಸುವ ಇಷ್ಟವರ ಪಡಿಸುವೆ, ಶತ್ರುಗಳ ಜಯಿಸುವ ಇಷ್ಟವರ ಚದುವೇತಕ್ಕೆ ಹಠವಿಧೇತಕ್ಕೆ ಉಣೆ ಸೋವೆ ಗಣೇತಕ್ಕೆ ಬಾರಂತೆ ಚಿತ್ತದೊಳು ಕೋಪವೇಕೆ ಶತ್ರುಗಳ ಜಯಿಸುವೆ ಇಷ್ಟವರ ಪಡಿಸುವೆ, ಶತ್ರುಗಳ ಜಯಿಸುವೆ ಇಷ್ಟವರ ಪಡಿ ಛಲವಿದೆ ತಟ್ಟೆ ಬಾದು ಹಠವಿದೆ ಚಾಲಿ ಶತ್ರುಗಳ ಕೋಪವೇಕೆ ಶತ್ರುಗಳ ಜಯಿಸುವ ಇಷ್ಟವಾಸೆ ಆದದ್ದಾಗಿ ಹೋಯಿತು, ಅದನ್ನು ಮರೆತು ಬಿಡು. ಈ ದಿನ ನೀನೇಕೆ ಹೀಗೆ ಚಿತ್ತಮಗ್ನರಾಗಿರುವಿ? ತಿಳಿಸುವೆನು, ಆದರೆ ಅದರಿಂದ ಆಗೋ ಪ್ರಯೋಜನವಾದರೂ ಏನು? ಎಷ್ಟೇ ಆದರೂ ನೀವು ನಿಮ್ಮಣ್ಣನ ಆಜ್ಞಾಧಾರಕರಲ್ಲವೇ? ಅದೋ ಹಿಂದಿನ ಮಾತು, ನಾನೀಗ ಯಾರ ಆಜ್ಞಾಧಾರಕರು ಅಲ್ಲ. ಹಾಗಾದರೆ ಕೇಳಿ, ಈ ದಿನ ಹಸ್ತಿನಾಂಬೆಯ ಮಂದಿರಕ್ಕೆ ದೇವಿಯ ದರ್ಶನ ಪಡೆಯಲು ಹೋಗಿದೆ. ಅಲ್ಲಿಗೆ ಆ ದುರ್ಯೋಧನನ ಪತ್ನಿಯು ಭಾನುಮತಿ ಬಂದಿದ್ದಳು. ನಿನ್ನ ಪತಿಗಳು 5 ಗ್ರಾಮಕ್ಕಾಗಿ ವ್ಯಾಸಕ್ಕಾಗಿ ಬಂದಿರುವರು, ಇನ್ನೆಲ್ಲಿ ಮುಡಿಗಟ್ಟುವುದು ಅಷ್ಟೇ ಎಂದು ಹೇಳಿ ಕೇಕೆ ಹಾಕಿ ಅಪಸ್ಯ ಮಾಡಿ ನಕ್ಕಳು ಸ್ವಾಮಿ, ನಕ್ಕಳು. ದುರ್ಯೋಧನನ ಸಂದೇಶ. ಹಾಗಾದರೆ ನನ್ನ ಸಂದೇಹವೂ ನಿಶ್ಚಯವಾಯಿತು. ರಾಯಭಾರಕ್ಕೆ ಹೋಗಿರುವರು ಯಾರು? ಇನ್ಯಾರು? ನಮ್ಮಣ್ಣನಾದ ಶ್ರೀಕೃಷ್ಣ ಪರಮಾತ್ಮನಲ್ಲವೇ? ಗೋಪಿಕಾಂಗನ ವಿಲಾಸ ಸುಬ್ರಹ್ಮಣ್ಯಲ್ಲಿ ಮಗ್ನನಾದ ಯೋಧಪತಿಯು ಯುದ್ಧವನ್ನು ಮರೆಯುವುದು ಸಹಜ. ಅರ್ಜುನನು ದಾರ್ಗಿಂದ ಹಿಂದಿರುಗಿದಾಗಲೇ ಈಗಾಗ ಬಂದಿದ್ದು ನಾನು ತಿಳಿದಿದ್ದೆ. ಅದಿರಲಿ, ಪಾಂಚಾಲಿ ಭಾನುಮತಿಗೆ ಏನಂತ ಉತ್ತರವನ್ನು ಕೊಟ್ಟೆ? ಸರಿಯಾದ ಉತ್ತರವನ್ನು ಕೊಟ್ಟೆ. ಏನೆಂದು? ಏ ಭಾನುಮತಿ, ನಿನ್ನ ಬಿಚ್ಚಿದ ಮುಡಿಯನ್ನು ಬಿಚ್ಚಿಸುವವರೆಗೂ ಈ ನನ್ನ ಬಿಚ್ಚಿದ ಮುಡಿಯನ್ನು ಕಟ್ಟುವಿಲ್ಲವೇ ಭಾನುಮತಿ ಎಂದು. ಬಾಪು ಪಾಂಚಾಲಿ ಬಾಪು, ನೀನು ನನ್ನ ಸಂಘ ಕರೆದ ಮಾಡುವಲ್ಲಿ ನಿನ್ನ ಚತುರತೆಯನ್ನು ಮುಗಿಸಿದೆ ಎಂದು ತಿಳಿದಿದ್ದೆ. ದೇವಿ ಜಾಣೆ ಬಲು ಜಾಣೆ ಒದ್ದಾಡುವೆನು ಬಾರೆ, ಜಾಣೆ ಬಲು ಜಾಣೆ ಒದ್ದಾಡುವೆನು ಬಾರೆ, ನಿಮ್ಮನ ಪ್ರೀತಿಯ ರಾಣಿಯು ನೀನೆ, ನಿಮ್ಮನ ಪ್ರೀತಿಯ ರಾಣಿ
ಆರಂಭ ಸದ್ಗೊಡೆ ದ್ರುಪದ ನಂದನೆ ದೂಡವೇತಕ್ಕೆ ಸುಮಸರ ಹರಗಿಡೆ ಆಹಾ ಆರಂಭ ಸದ್ಗೊಡೆ ದ್ರುಪದ ನಂದನೆ ದೂಡವೇತಕ್ಕೆ ಸುಮಸರ ಹರ ನಿನ್ನಯ ಬೇಗೆಯ ನೀಗಿಸುವೆನ್ನ ನಿನ್ನಯ ಬೇಗೆಯ ನೀಗಿಸುವೆನ್ನ ಮುಚ್ಚಿದ ಮುಡಿ ಕಟ್ಟುವ ಬಾರೆ ಬಿಚ್ಚಿದ ಮುಡಿಯ ಕಟ್ಟುವ ಬಾರೆ ಜಾಡೆ ಜಾಡೆ ದಾಡುವೆನು ಸಾರೆ ಇವನ ಪ್ರೀತಿಯ ರಾಡಿಯು ನೀನೆ ನನ್ನ ಪ್ರೀತಿಯ ರಾಣಿಯು ನೀನು ಜಾಡೆ ಕೊಲುಸಾಡೆ ಕೊಂದಾಡುವೆನು ಸಾರೆ ಸ್ವಾಮಿ ಪ್ರಾಣೇಶ್ವರ ಪ್ರಾಣೇಶ್ವರ ನೆನಪಿದೆಯೇ ಇಂದು ಒಂದು ದಿನ ಈ ನಿನ್ನ ಬಿಚ್ಚಿದ ಕೇಶರಾಶಿಯನ್ನು ನೋಡಿ ಕುರುಕುಳಾಂತಕ ಕಾಳರಾತ್ರಿ ಎಂದು ಹೇಳಿದಿರಿ. ಅದು ನೆನಪಿದೆಯೇ ಪ್ರಿಯ? ನಿಮಗಾಗಿ ಹಲೆದು ವನವಾಸ ಪಡೆದು ಬಹು ನಿಂದೆ ಸಹಿಸಲ ಸ್ವಾಮಿ ನಿಮಗಾಗಿ ಹಲೆದು ವನವಾಸ ಪಡೆದು ಬಹು ನಿಂದೆ ಸಹಿಸಲಾರೆ. ಸರಿಯೇ ನಿಮಗೆ ಸಮ್ಮತವಾಯ್ತು, ಸರಿಯೇ ನಿಮಗೆ ಸಮ್ಮತವಾಯ್ತು. ಇನಿಯ ಕೇಳು ನನ್ನ ವ್ಯಥೆಯ, ಇನಿಯ ಕೇಳು ನನ್ನ ವ್ಯಥೆಯ. ಸ್ವಾಮಿ ಪ್ರಾಣೇಶ್ವರ ಯಾರು ಸರಿ ಸ್ವಾಮಿ ಪಾಂಡವರ ಪತ್ನಿ ಎನಿಸಿ ಬಹು ನಿಂದೆ ಸಹಿಸಲಾರೆ. ಪ್ರಾಣೇಶ್ವರ ಪಾಂಡವರ ಪತ್ನಿ ಎನಿಸಿ ಬಹು ನಿಂದೆ ಸಹಿಸಲಾರೆ. ಈ ಶೌರ್ಯತನವು ಏಕೆ ಬರಿದಾಯ್ತೆ ನನ್ನ ಬಯಕೆ, ಈ ಶೌರ್ಯತನವು ಏಕೆ ಬರಿದಾಯ್ತೆ ನನ್ನ ಬಯಕೆ. ಇನಿಯ ಕೇಳು ನನ್ನ ವ್ಯಥೆಯ, ಮನದ ನಾಳು ನನ್ನ ವ್ಯಥೆಯ. ಸ್ವಾಮಿ ನೆನಪಿದೆ ಇಂದು ಒಂದು ದಿನ ಈ ನನ್ನ ಬಿಚ್ಚಿದ ರಾಶಿಯನ್ನು ಕೇಳಿ ಕುರುಕುಲ ಕಳಾರಾತ್ರಿ ಎಂದು ಸಂಬೋಧಿಸಿತು. ಇನ್ನು ಏನೇನೋ ಹೇಳಿದರಲ್ಲೇ ಪ್ರಭು. ಪಾಂಚಾಲಿ ಪ್ರಾಣೇಶ್ವರ ಪುನಃ ನನ್ನ ಬಾಯಿಂದ ಪ್ರತಿಜ್ಞಾ ವಾಕ್ಯಗಳನ್ನು ಕೇಳಲು ಇಚ್ಛಿಸುವ ಪಾಂಚಾಲಿ ಆಹಾ ಮಾಡಿದ ಪ್ರತಿಜ್ಞೆಯನ್ನು ಮರೆಯುವಂತ ಹೇಳುವುದಲ್ಲ. ಹೇಳುವುದು ಮಾತ್ರವಲ್ಲ, ಹಾಡಿದಂತೆ ನಡೆದುಕೊಳ್ಳಬೇಕೆಂಬುದೇ ನನ್ನ ಇಚ್ಛೆ. ಎಷ್ಟೇ ಆದರೂ ನೀವು ನಿಮ್ಮಣ್ಣನ ಅಜ್ಞಾಧಾರಕರಲ್ಲವೇ? ಪಾಂಚಾಲಿ ಪುನಃ ಸುಮ್ಮನೆ ನನ್ನನ್ನು ಕೆರಳಿಸಬೇಡ. ನಾನೀಗ ಯಾರ ಆಜ್ಞಾಧಾರಕನೂ ಅಲ್ಲ. ಶಾಂತಿಯನ್ನು ಬಯಸುವರು ಸಂಧ್ಯಾ ಪ್ರಸ್ತಾಪದಲ್ಲಿ ತೊಡಗಲಿ. ನಾನು ಯುದ್ಧವನ್ನು ಮಾತ್ರ ಆತುರದಿಂದ 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 ನಿರೀಕ್ಷಿಸುತ್ತಿದ್ದೇನೆ. ಧರ್ಮಪ್ರಾಯಣನಾದ ಯುಧಿಷ್ಠಿರನು ದುರ್ಯೋಧನ ಅನಂತ ಅಪರಾಧಗಳನ್ನು ಬಂಧಿಸಬಹುದು, ಆದರೆ ನಾನು ಮಾತ್ರ ಬಂಧಿಸುವುದಿಲ್ಲ, ಮನ್ನಿಸಲಾರೆ. ಅಲ್ಲಿ ನೋಡು ಅಣ್ಣ, ಧರ್ಮರಾಜನು ಸಂಧ್ಯಾ ಪ್ರಸ್ತಾಪವನ್ನು ತಿಳಿದು ಕೆರಳಿದ ಸಿಂಹದಂತೆ. ಅಲ್ಲಿ ನೋಡು ಅಣ್ಣ, ಭೀಮಸೇನನು ಸಂಧ್ಯಾ ಪ್ರಸ್ತಾಪವನ್ನು ತಿಳಿದು ಕೆರಳಿದ ಸಿಂಹದಂತೆ ವಿಜೃಂಭಿಸುತ್ತಿದ್ದಾನೆ. ಅವನನ್ನು ಸಮಾಧಾನ ಪಡಿಸಲು ನಿನ್ನನ್ನು ಹೊರತು ಮತ್ತಾರು ಶಕ್ತರಲ್ಲ ಅಣ್ಣ. ಈ ಸಾರಿ ಅವನ ಕೋಪಕ್ಕೆ ದ್ರೌಪದಿಯೇ ಕಾರಣವೆಂದು ತೋರುವುದು. ಆಹಾಹಾಹಾ. ಶ್ರೀಕೃಷ್ಣನು ಹೇಳುತ್ತಿದ್ದನು,
ಜಗತ್ತಿನ ಸುಖ ದುಃಖಗಳಿಗೆ ಸ್ತ್ರೀಯರೇ ಮೂಲ ಕಾರಣರೆಂದು. ಅರ್ಜುನ, ಕೌರವರೊಡನೆ ಯುದ್ಧಕ್ಕಿಂತಲೂ ಈ ನನ್ನ ತಮ್ಮನ ಕೋಪವನ್ನು ಶಮನ ಮಾಡುವುದು ನನಗೆ ದುಸ್ಸಾಧ್ಯವಾಗಿದೆ. ಭೀಮಸೇನ ಸಹೋದರ, ಇದೇನು ನನ್ನಲ್ಲಿ ಕೋಪವೇ ತಮ್ಮ? ಪಾಂಚಾಲಿ, ಅಣ್ಣನೇಕೆ ಸಿಟ್ಟಾಗಿರುವನು? ಏಕೆ? ಮಾನಿನಿ ಮನದ ವೇದನೆ ನೀಗಿಸೆ ಸಮಯ ಸರಿತೆಯ ಕರುಣಿ ಗುರುಡವು. ಮಾನಿನಿ ಮನದ ವೇದನೆ ನೀಗಿಸೆ ಸಮಯ ಸರಿತೆಯ ತರುಣಿ ಗುರುಡವು. ಧರ್ಮಜನೆಮ್ಮೆಯ ನಿರ್ಮಲ ಬ್ರಾದ್ರವು. ಪಾಂಚಾಲಿ, ಧರ್ಮಜನೆಮ್ಮೆಯ ನಿರ್ಮಲ ಬ್ರಾದ್ರವು ಮೀರುವುದನುಚಿತ ಪರೀಕ್ಷಿಸಲೇ ಬರೆಯ. ಪಾಂಚಾಲಿ, ಮೀರುವುದನುಚಿತ ಪರೀಕ್ಷಿಸಲೇ ಬರೆಯ. ಸಹಿಪುದು ಮನದನು ತಾಪವತರು. ಸಹಿಪುದು ಮನದನು ತಾಪವತರು. ದಿಂಡಗನ ಕಾರ್ಯ ಸಾಧಿಸೆ ಕೋಮಲ ಹೃದಯದ ಕಳವಳ ಪಡೆ. ಪಾಂಚಾಲಿ, ಧರ್ಮದಿಂದಗನ ಕಾರ್ಯ ಸಾಧಿಸೆ ಕೋಮಲ ಹೃದಯದ ಕಳವಳ ಪಡೆದು ಸಾರ ಸಾಕ್ಷಿ ನೀನರಿಯದ ಪರಿಯ. ಪಾಂಚಾಲಿ, ಸಾರ ಸಾಕ್ಷಿ ನೀನರಿಯದ ಪರಿಯ. ಏಕಿಂದು ನೀನಿಂತು ವಿಕೋಪಗೊಳ್ಳುವೆ, ಏಕಿಂದು ನೀನಿಂತು ವಿಕೋಪಗೊಳ್ಳುವೆ. ಮಾನಿನಿ ಮನದ ವೇದನೆ ಸಮಯ ಹರಿತೆಯ ತರುಣಿ ಗುಗುಡವೋ. ಪಾಂಚಾಲಿ, ಸಮಾಚಾರವೇನು? ಅಣ್ಣನೇಕೆ ಸಿಟ್ಟಾಗಿರುವನು? ಏಕೆ? ಈ ನನ್ನ ಬಿರುಗೋದಲು ನಿಮಗೆ ಉತ್ತರ ಕೊಡುತ್ತಿಲ್ಲವೇನು? ಅಗ್ರಜ, ಸಮಯಕ್ಕೆ ಸರಿ ಹಾಗೆ ಬಂದಿರಿ. ನನಗೆ ಬೇರೆ ಯಾರಲ್ಲಿ ಕೋಪವಿಲ್ಲ. ಅರ್ಜುನನ ಸಮ್ಮುಖದಲ್ಲಿ ನಿನಗೊಂದು ಮಾತನ್ನು ತಿಳಿಸಬೇಕೆಂದಿದ್ದೆ. ಅದನ್ನು ಹೀಗಲೇ ನಿಮ್ಮಿಬ್ಬರ ಸಮ್ಮುಖದಲ್ಲಿ ಹೀಗಲೇ ಹೇಳಿಬಿಡುವರು. ಈ ಸಂಧ್ಯಾ ಪ್ರಸ್ತಾಪವನ್ನು ನಿನಗೆ ಸರಿಯಾಗಿ ಕಾಣಬಹುದು. ಅರ್ಜುನ ಅನುಭವಿಸಬಹುದು, ನಕಲ ಸಾಧವರು ಸುಮ್ಮನೆ ಇರಬಹುದು. ಆದರೆ ಈ ದಾಸ್ಯ ಪ್ರವೃತ್ತಿಯನ್ನು ಪಾಂಡವರ ಕಳಂಕವೆಂದು ಭಾವಿಸುವೆನು. ಕಂಡವರ ಮನೆಯ ಬಾಗಿಲಲ್ಲಿ ಭಿಕ್ಷೆಯಾಟೆಯನ್ನು ಮಾಡಲು ಪಾಂಡುರಾಜರು ನಮ್ಮನ್ನು ಪುತ್ರರಾಗಿ ಪಡೆಯಲಿಲ್ಲ. ಈ ಅಪಮಾನವು ನಿಮಗೆ ಸರಿಯಾಗಿ ಕಾಣಬಹುದು. ಆದರೆ ಇನ್ನೊಂದು ಗಳಿಗೆಯೂ ನಾನಿದನ್ನು ಸಹಿಸುವುದಿಲ್ಲ, ಸಹಿಸಲಾರೆ. ನಿಲ್ಲುತ್ತೆ. ಯುದ್ಧಕ್ಕಾಗಿ ನಿನ್ನ ಅನುಮತಿಯನ್ನಾಗಲಿ ಅರ್ಜುನನ ಸಹಾಯವನ್ನಾಗಲಿ ನಾನು ಅಪೇಕ್ಷಿಸುವುದಿಲ್ಲ. ನಾನು ಮತ್ತು ಹೀನನ ಗದೆ ಇವೆರಡೇ ಕುರುಕುಲವನ್ನು ಸಂಪೂರ್ಣವಾಗಿ ನಾಶ ಮಾಡಬಲ್ಲವು. ಹೀಗದ ಜಗದ ಹೋಯಿದ ಹೀಗದ ಜಗದ ಹೋಯಿದ ಹೀಗದ ದುರ್ಯೋಧನ ಧರ್ಮದ ಅಂದನ ದುರ್ಯೋಧನ ಧರ್ಮದ ಕದೆಯಲು ಬೆಟ್ಟೆ ಕದೆಯಲು ಮತ್ತೆ ಕದೆಯಲು ಬೆಟ್ಟೆ ಕದೆಯಲು ಕೊಟ್ಟಿ ಕೊಟ್ಟಿ ಕೊಟ್ಟುವೆ ನಾನು ಕೊಟ್ಟಿ ಕೊಟ್ಟಿ ಪುಡಿಗಾಗ್ತದೆ. ಈಗದು ಜಗತ್ತನ್ನು ಹೋಗಿದ ಈಗದು ಅಟ್ಟಹಾಸದೆ ದುಷ್ಟ ಕವರು ದುಷ್ಟಗಿಂದಲೇ ಇದ್ದಲೇ ಕದೆಯಲು ಬೆಟ್ಟೆ ಕದೆಯಲು ಕೊಟ್ಟಿ ಕದೆಯಲು ಬೆಟ್ಟೆ ಕದೆಯಲು ಕೊಟ್ಟಿ ಕೊಟ್ಟಿ ನಾನು
ಕೊಟ್ಟಿ ಕೊಟ್ಟಿ ಕೊಡಿದಾಗ್ತದೆ ಈಗದು ಜಗದ ಈಗದು ನಾನು ಈ ಮತ್ತು ನನ್ನ ಕಲೆ ಈ ವೇಳೆ ಕುಲಕುಲವನ್ನು ಸಂಪೂರ್ಣವಾಗಿ ನಾಶ ಮಾಡಬಲ್ಲವು. ನೀವು ನಿಶ್ಚಿಂತವಾಗಿ ಸಂಧ್ಯಾ ಪ್ರಸ್ತಾಪದಲ್ಲಿ ತೊಡಗಿರಿ. ನಾನು ನನ್ನ ಪ್ರತಿಜ್ಞೆಯನ್ನು ನೆರವೇರಿಸುವೆನು. ನಿಲ್ಲು ಪ್ರಿಯ ಸಹೋದರ. ದುಡುಕುತನವು ಬೇಡದು ತಮ್ಮ, ಬಿಡುಬೇಡೆಂದು ದುಡುಕುತನವು ಬೇಡವು ತಮ್ಮ, ಬಿಡುಬೇಡೆಂದು ಕತಿಯ ಭೀಮ. ಸಹೋದರರೇ, ಸಮಾಧಾನ ಭೇದವೆಲ್ಲ ಸಮಾಧಾನ ಭೇದವೆಲ್ಲ ಮುಗಿದ ನಂತರವಲ್ಲವೇ ದಂಡವು, ಮುಗಿದ ನಂತರವಲ್ಲವೇ ದಂಡವು. ದುಡುಕುತನವು ಬೇಡವು ತಮ್ಮ, ಬಿಡುಬೇಡೆಂದು ಕತಿಯ ಭೀಮ. ಧರ್ಮ ಧರ್ಮವೆಂತು ನಾವು ಸಹೋದರರೇ, ಧರ್ಮ ಧರ್ಮವೆಂತು ನಾವು ಧರ್ಮದಿಂದ ಕಾಲ ಕಳೆದು, ಧರ್ಮ ಧರ್ಮವೆಂತು ನಾವು ಧರ್ಮದಿಂದ ಕಾಲ ಕಳೆದು, ಮರ್ಮ ಬರಿತು ಸಲಹುವವನು, ಮರ್ಮ ಬರಿತು ಸಲಹುವವನು. ಇದಕ್ಕೆ ಸಂಶಯ ಬೇತಕ್ಕೆ ನಿನಗೆ, ಇದಕ್ಕೆ ಸಂಶಯ ಬೇತಕ್ಕೆ ನಿನಗೆ. ದುಡುಕುತನವು ಬೇಡವೋ ತಮ್ಮ, ಬಿಡುಬೇಡೆಂತೋ ಕತಿಯ ಭೀಮ. ದುಡುಕುತನವು ಬೇಡವೋ ತಮ್ಮ, ಭೀಮ. ನಿಲ್ಲು ನಿಲ್ಲು ಪ್ರಿಯ ಸಹೋದರ, ನಿನ್ನ ಕೋಪವನ್ನು ತಡೆಯುವ ಶಕ್ತಿ ನನ್ನಲ್ಲಿಲ್ಲ. ಕೋಪ ಮಾಡಬೇಡ ಅಣ್ಣ. ಧರ್ಮರಾಜನು ನಮಗಿಂತ ಹಿರಿಯವನು. ಅವನ ಇಷ್ಟಕ್ಕೆ ವಿರುದ್ಧವಾಗಿ ನಾವು ಯುದ್ಧವನ್ನು ಪ್ರಾರಂಭಿಸುವುದು ಅನುಚಿತ. ಇದಕ್ಕೆ ಏನು ಹೇಳುವೆ ಪಾಂಚಾಲಿ? ಧರ್ಮವೆಂದು ಕ್ಷತ್ರಿಯ ಧರ್ಮ ಎಂಬುದು ಅನಿಸುವುದು ಇದು ಉಚಿತ ಎನಿಸುತ್ತಿಲ್ವೇ ಪ್ರಾಣೇಶ್ವರ? ಯುದ್ಧದಂತೆ ಶಾಂತಿ ರಕ್ಷಣೆಯು ಕ್ಷತ್ರಿಯರ ಕರ್ತವ್ಯ. ಯುದ್ಧವು ಎಂತಹ ಘೋರ ಕರುಮೆಯನ್ನು ನೀನು ತಿಳಿದಿಲ್ಲ. ನಾವು ಅಭಿಮಾನಕ್ಕೆ ವಶರಾಗಿ ಯುದ್ಧವನ್ನು ಪ್ರಾರಂಭಿಸಿದರೆ ಮುಂದೆ ನಮ್ಮ ಅವಿಚಾರಕ್ಕಾಗಿ ನಾವೇ ದುಃಖಿಸಬೇಕಾಗುವುದು. ಅದಕ್ಕಾಗಿ ಸಂಧಿಗಾಗಿ ಇಷ್ಟೊಂದು ಪ್ರಯತ್ನಿಸುತ್ತಿರುವೆನು. ರಾಜೇಂದ್ರ ದೋಮ್ಯನನ್ನು ಸಂಧಿಗೆ ಕಳಿಸಿ ಅಪಮಾನ ಹೊಂದಿದಿರಿ. ಪುರೋಹಿತನನ್ನು ಕಳಿಸಿ ಇದು ಮದುವೆ ಔತಣವಿಲ್ಲ ಎಂಬುದು ನಿಮಗೆ ಮರೆತು ಬಿಟ್ಟಿರಾ? ಆ ದುರ್ಯೋಧನನ್ನು ನಿಮಗೆ ಸರಿಯಾದ ಉತ್ತರವನ್ನು ಕೊಟ್ಟನು. ಈಗ ಶ್ರೀಕೃಷ್ಣ ಪರಮಾತ್ಮನನ್ನು ಕಳಿಸಿ ಅಪಮಾನಕ್ಕೆ ಎಲ್ಲಿ ಗುರಿಪಡಿಸಿರೋ ಎಂಬುದೇ ನನ್ನ ಚಿಂತೆ. ಏನಿದು ಕೋಲಾಹಲ? ಜಯ ಜಯ ಹೇದುಪತಿ, ಜಯ ಜಯ ಶ್ರೀಕೃಷ್ಣ. ನಿಲ್ಲಿ ಪ್ರಾಣೇಶ್ವರ. ಈ ಸಂಧ್ಯಾ ಫಲವನ್ನು ಕೇಳುವುದರಲ್ಲಿ ನನಗಾಗುವ ಪ್ರಯೋಜನವೂ ಇಲ್ಲ. ನಿಮ್ಮ ಪೌರುಷದ ಅಪೌರುಷದ ಒತ್ತಲೆಯು ನಿಮಗೆ ಇರಲಿ. ಪ್ರತಿಜ್ಞೆಯಂತೆ ನಡೆಯುವ ಸ್ವಾತಂತ್ರ್ಯ ಮಾತ್ರ ನಮಗಿರಲಿ. ನಿಲ್ಲು ಪ್ರಾಣೇಶ್ವರ. ಅದೋ ಯದುಪತಿಯು ಇತ್ತಲೇ ಬರುತ್ತಿರುವರು. ರಾಜ್ಯಸಭೆಯ ವಿಚಾರವನ್ನು ತಿಳಿದ ಬಳಿಕ ನಿಮ್ಮ ಇಷ್ಟದಂತೆ ಮಾಡುವರಾಗಿ. ಛಾಯಾ
ವಿವೇಕಮತಿ ಸುಧರ್ಮ ಫಲ ಭವಂತರ ತುಳು ಪರಿಚಿಸಿದ ವಿವೇಕಮತಿ ಸುಧರ್ಮ ಫಲ ಭವಗಮಂತು ಭವಗಳಿಂತು ಭವಗಳನ್ನು ಅನುಭವಿಸುತ್ತಲಿಹ ಭವಗಮಂತು ಭವಗಳಿಂತು ಭವಗಳನ್ನು ಅನುಭವಿಸುತ್ತಲಿಹ ಮಾಯಾ ಪ್ರಪಂಚವಿದು ಮದನಾಂತರ ಲೀಲಾ ಮಾಯಾ. ತಡಿ ಏಮ ಕೂತ್ಕ. ಅಣ್ಣ ಅಣ್ಣ ಘನಶ್ಯಾಮ ಸುಂದರ ಚಿರ ಪ್ರೇಮ ಸಾಗರ ಅಣ್ಣ ಘನಶ್ಯಾಮ ಸುಂದರ ಚಿರ ಪ್ರೇಮ ಸಾಗರ ಶೌರ್ಯ ಗಿರಿಧಾರೆ ಮಹಾಮಹಿಮಾ ಅಮಿತ ಜನಪ್ರಿಯ ಗುಣಧಾಮ ಶೌರ್ಯ ಗಿರಿಧಾರೆ ಮಹಾಮಹಿಮಾ ಅಮಿತ ಜನಪ್ರಿಯ ಗುಣಧಾಮ ಸುರ ಸುಂದರ ಕರುಣಾಕರ ಪರಮಾತ್ಮ ಸುರ ಸುಂದರ ಕರುಣಾಕರ ಕಾಪಾಡು ಕಾಪಾಡು ಮಾಧವ ಘನಶ್ಯಾಮ ಸುಂದರ ಚಿರ ಪ್ರೇಮ ಸಾಗರ ನಂಬಿದೆ ನಿನ್ನ ಪಂಕಜನಾಮ ನಂಬಿದೆ ನಿನ್ನ ಅಂಬುಜನಾದ ಬೆನ್ಬಿಡದೆ ಪೊರೆ ಶ್ರೀಹರಿ ಅಣ್ಣ ನಂಬಿದೆ ನಿನ್ನ ಅಂಬುಜನಾದ ಬೆನ್ಬಿಡದೆ ಪೊರೆ ಶ್ರೀಹರಿ ದೇವಾದಿ ದೇವದಯಾಮಯನೇ ಕರುಣಿಸಿ ಕಾಪಾಡು ಯಾದವನೇ ಪರಮಾತ್ಮ ದೇವಾದಿ ದೇವದಯಾಮಯನೇ ಕರುಣಿಸಿ ಕಾಪಾಡು ಮಾಧವನೇ ಸುರ ಸುಂದರ ಕರುಣಾಕರ ಸುರ ಸುಂದರ ಕರುಣಾಕರ ಕಾಪಾಡು ಕಾಪಾಡು ಮಾಧವ ಘನಶ್ಯಾಮ ಸುಂದರ ಚಿರ ಪ್ರೇಮ ಸಾಗರ ಪರಮಾತ್ಮ ದೇವಕಿ ವರನಂದನ ಭಾವಜನಯನ ನಮಿಪೆ ಮಾಧವ ದೇವಕಿ ವರನಂದನ. ದೇವಕಿ ವರನಂದನ ಭಾವಜನಯನ ನಮಿಪೆ ಮಾಧವ
ಗೋಕುಲ ಮಧುರ. ನಂದ ಗೋಕುಲ ಮಧುರ ಮುರಳಿಯ ಗಾನಗೆ ಮನಸೋದ ಜನರ. ನಂದ ಗೋಕುಲ ಮಂದಾರ ಮಧುರ ಮುರಳಿಯ ಗಾನಗೆ ಮನಸೋದ ಜನರ. ಬಂಧುವೆನಿಸಿದ ಪರಮಾತ್ಮ ನೀನೇ. ಬಂಧುವೆನಿಸಿದ ಪರಮಾತ್ಮ ನೀನೇ. ಐವರ ಅಭಿಮಾನ ನಿನದಾಯಿತು, ನಮ್ಮ ಬಾಳಿಗೆ ಆನಂದ ಬೆಳಕಾಯಿತು. ಐವರ ಅಭಿಮಾನ ನಿನದಾಯಿತು, ನಮ್ಮ ಬಾಳಿನ ಆನಂದ ಬೆಳಗಾಯಿತು. ಇನ್ನು ನಿನಗಿಂತ ಪರದೈವ ಬೇರಿಲ್ಲವೋ. ವಾಸುದೇವ, ಇನ್ನು ನಿನಗಿಂತ ಪರದೈವ ಬೇರಿಲ್ಲವೋ. ನಮಿಪೆ ಮಾಧವ ದೇವಕಿ ವರನಂದನ ಭಾವಜನಯನ. ನಮಿಪೆ ಮಾಧವ ದೇವಕಿ ವರನಂದನ. ಪರಮಾತ್ಮ, ಪಾಂಡುಪುತ್ರರ ಪ್ರಣಾಮಗಳನ್ನು ಸ್ವೀಕರಿಸು. ವಿಜಯಶಾಲಿಯಾಗು ಧರ್ಮನಂದನ. ಕೃಷ್ಣ, ಇದು ನಾನು ಹೊಂದಿಸುವೆನು. ಭೀಮಸೇನ, ನಿನಗೂ ಮಂಗಳವಾಗಲಿ. ಪರಮಾತ್ಮ, ಹೋದ ಕಾರ್ಯವೇನಾಯಿತು? ಎಲ್ಲವೂ ಸಮರ್ಪಕವಾಗಿ ನಡೆಯಿತು. ಹೋದವರಾರು ಕೃಷ್ಣನಲ್ಲವೇ? ಅಂದರೆ ಎಲ್ಲವೂ ಸಮರ್ಪಕವಾಗಿ ನಡೆಯಿತು. ಭೀಷ್ಮ ದ್ರೋಣಾದಿಗಳು ನನ್ನನ್ನು ಬಹುವಿಧವಾಗಿ ಸನ್ಮಾನಿಸಿದರು. ರಾಜಸಭೆಗೆ ಸ್ವಾಗತಿಸಿ ವಿಧ ವಿಧವಾಗಿ ಉಪಚರಿಸಿದರು. ಸಂಧಿಯ ವಿಚಾರವು ನಡೆಯಿತಷ್ಟೇ. ಓಹೋ, ನಡೆ. ಹೆಣ್ಣೆಲ್ಲಿರುವುದು ನನಗೆ ಕೆಲಸವಿಲ್ಲ. ಅವರಿಷ್ಟಂತೆ ಅವರು ನಡೆಯಲಿ. ನನಗೆ ತೋರಿದರೆ ನಾನು ಮಾಡುವೆನು. ಪ್ರಾಣೇಶ್ವರ, ನಮ್ಮ ಅಣ್ಣನ ಮಾತು ಮುಗಿಯಲಿ, ಸ್ವಲ್ಪ ತಡೆಯಿರಿ. ಮಾತು ಮುಗಿಯುವುದರಲ್ಲಿ ನನ್ನ ತಾಳ್ಮೆ ಮುಗಿಯುವುದು. ಯದುಪತಿ, ಸಭೆಯಲ್ಲಿ ಏನು ನಡೆಯಿತು? ಎಲ್ಲವೂ ತಕ್ಕ ರೀತಿಯಲ್ಲಿ ನಾನು ನಿರೀಕ್ಷಿಸಿದಂತೆಯೇ ನಡೆಯಿತು. ನಾನು ತಡೆಯಲಾರೆ ಪತಿ. ಈ ಸಮಸ್ಯೆ ಮಾತುಗಳು ನನಗೆ ಬೇಡ. ಅಗ್ರಜರ ಅಪೇಕ್ಷೆಯಂತೆ 5 ಗ್ರಾಮಗಳ ಸಂಧಿ ಆಯ್ತೆ. ನಾನು ಹೋಗಿದ್ದುದು ಅದಕ್ಕಾಗಿ ಅಲ್ಲವೇ ಭೀಮಸೇನ? ಕೃಷ್ಣ, ಈಗ ತಿಳಿಯಿತು ನಿನ್ನ ಅಭಿಮಾನದ ಮಾತುಗಳು. ಅಜ್ಞಾತವಾಸದ ನೆಪದಲ್ಲಿ ಹದ್ದಿನ ಬಳೆ ತೊಟ್ಟನು. ಈಗ ಈ ಸಂಧಿಯ ಹೆಸರಿನಲ್ಲಿ ತಮ್ಮೆಲ್ಲರಿಗೂ ಬಳೆಯನ್ನು ತಳಿಸಲು ಹಣಿಸುತ್ತಿರುವೆಯ ಯಾದವಾಗ್ರಣಿ ಪಾಂಡುಪುತ್ರರ ಮೇಲೆ ಇಷ್ಟೊಂದು ಆಕ್ರೋಶ ಯಾಕೆ? ಭೀಮ, ನಿನಗೆ ಇಷ್ಟೊಂದು ಅಸಹನೆ ಏಕೆ? ಸ್ವಲ್ಪ ಸಮಾಧಾನ ತಂದುಕೊಂಡು ನನ್ನ ಮಾತನ್ನು ಪೂರ್ಣವಾಗಿ ಕೇಳು. ಸ್ವಾಭಿಮಾನ ಸೂರ್ಯವಾದ ಸಂಧಾನದೊಡನೆ ಈ ಪ್ರಚಂಡ ಭೀಮನಿಗಂತ ಸಂದೇಶ ಇರುವುದು. ಅತ್ಯಂತ ನಿಕಟವಾದ ಸಂಬಂಧ ಇರುವುದು. ಪರಮಾತ್ಮ, ಮುಂದೇನಾಯಿತು? ರಾಜಸಭೆಯಲ್ಲಿ ನಿಮ್ಮ ಸಂದೇಶವನ್ನು ತಿಳಿಸಿದೆನು. ಅವರೆಲ್ಲರೂ ಒಪ್ಪಿದರು. ಯಾರು 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 ಒಪ್ಪಿದರು? ಒಪ್ಪಿದರು ಪರಮಾತ್ಮ? ಭೀಷ್ಮ, ದ್ರೋಣ ಮುಂತಾದವರು. ಹೆಣ್ಣೆಲ್ಲಿರುವುದು ನನಗೆ ಕೆಲಸವಿಲ್ಲ. ಈ ದುರ್ವಾರ್ತೆಯನ್ನು ನಾನು ಕೇಳಬೇಕೆಂದು ಬಯಸಿದ್ದೆ. ಅದನ್ನು ಕೃಷ್ಣ, ಅದನ್ನು ನಾನು ಸಾಧಿಸಿದೆ. ಸಹೋದರರೇ, ನಾನಿನ್ನು ಹಣವೆನು. ನಿಮ್ಮ ಅಪವೃಷದ ಪುರಸ್ಕಾರದ ಮಟ್ಟವು ನಿಮಗೇ ಹೇಳಲಿ. ಯಾಜ್ಞಸೇನಿ, ನೀನು ಮಾತ್ರ ನಿರಾಶಳಾಗಬೇಡ. ಈ ಭೀಮನು ಪ್ರಚಂಡನು ಬದುಕಿದ್ದರೆ ನಿನ್ನ ಸೇಡನ್ನು ತೀರಿಸು. ಭೀಮಸೇನ, ನಿಲ್ಲು. ನೀನು ನಿಜವಾಗಿಯೂ ಹಿಡಿಂಬಾಪತಿಯೇ ಸರಿ. ಇಷ್ಟೊಂದು ಕೋಪವಿಲ್ಲದಿದ್ದರೆ ನೀನು ಆ ರಕ್ಕಸೆಯನ್ನು ಆಳುವುದು ಹೇಗೆ ತಾನೇ ಸಾಧ್ಯ? ಸ್ವಲ್ಪ ಸಮಾಧಾನ ತಂದುಕೊಂಡು ನನ್ನ ಮಾತನ್ನು ಪೂರ್ಣವಾಗಿ ಕೇಳು. ಸುಮ್ಮನೆ ನನ್ನನ್ನು ಕಾಡಬೇಡ.
ಈ ಸುದ್ದಿಯನ್ನು ಒಪ್ಪದು. ನಿನಗೊಬ್ಬ ವಿಚಾರ ಹೊಂದಿರುವುದು, ಆ ದುರ್ಯೋಧನು ನಿನ್ನ ಒಂದು ಸಂದೇಶವನ್ನು ಕಳಿಸಿರುವನು. ಆ ದುರ್ಯೋಧನನ ಸಂದೇಶ, ಆ ಕುಂಡಿ ಕೌರವ ದುರುಳ ದುಷ್ಟ ಆ ದುರ್ಯೋಧನನ ಸಂದೇಶ. ಹಾಗಾದರೆ ನನ್ನ ಸಂದೇಹವು ನಿಶ್ಚಿತವಾಯಿತು. ಹೇಳು ಹೇಳು ಹೇಳ ಸಂದೇಶ. ಭೀಮಸೇನ, ಅದನ್ನು ಕೇಳುವ ಮೊದಲು ನೀನು ಸಮಾಧಾನ ತಂದುಕೊಂಡು ನನ್ನ ಪಾರ್ಶ್ವದಲ್ಲಿ ಕೈ ಕಟ್ಟಿ ಕುಳಿತುಕೊಳ್ಳಬೇಕು. ಇಲ್ಲ ಇಲ್ಲ, ನಿಂತಿದ್ದಂತೆ ಹೇಳಿಬಿಡು. ನೀನು ಕುಳಿತುಕೊಳ್ಳದ ಹೊರತು ನಾನು ಹೇಳುವುದಿಲ್ಲ ಭೀಮಸೇನ. ಕೃಷ್ಣ, ಹೇ ಪರಿಹಾಸ್ಯ ಬೇಕೆ? ಭೀಮಸೇನ, ನಿನ್ನನ್ನು ಕಂಡರೆ ನನಗೆ ಅಷ್ಟೊಂದು ಭಯವಾಗುವುದಯ್ಯ. ನಿನ್ನ ಆ ಗದೆಯನ್ನು ಸ್ವಲ್ಪ ದೂರದಲ್ಲಿಟ್ಟು ನನ್ನ ಪಾರ್ಶ್ವದಲ್ಲಿ ಕೈ ಕಟ್ಟಿ ಕುಳಿತುಕೋ. ಆಗ ನಿನಗೆ ಪ್ರಿಯವಾದ ಆ ಸಂದೇಶವನ್ನು ಹೇಳುವೆನು. ಇದು ಇದು ನಿನ್ನ ಅಪೇಕ್ಷೆಯಂತೆ ಕುಳಿತುಕೊಳ್ಳುವೆನು. ಹೀಗಲಾದರೂ ಹೇಳು. ಭೀಮಸೇನ, ಹಾಗಾದರೆ ನೀನು ಕೋಪ ಮಾಡುವುದಿಲ್ಲ ತಾನೇ? ಓ, ಅದು ಆಗಲಿ. ಹಾಗಾದರೆ ನೀನು ನನ್ನ ಬಂದಿ. ಕ್ಷಣಕಾಲ ಮಾತ್ರ. ಅರ್ಜುನ, ಈ ಗದೆಯನ್ನು ಸ್ವಲ್ಪ ಹಿಡಿದಿರು. ಯಾಜ್ಞಸೇನಿ, ಸಮೀಪಕ್ಕೆ ಬಾ. ಅಣ್ಣ, ನಾನು ಹೇಳಿದಂತೆ ಮಾಡಬೇಕು, ಕಂಡೆಯ? ಅಣ್ಣ, ನಿನ್ನ ಮಾತನ್ನು ಎಂದಾದರೂ ಮೀರಿರುವನೆ. ಹಾಗಾದರೆ ತೆಗೆದುಕೋ ಈ ಹಗ್ಗವನ್ನು. ಇದೇನು ಪರ್ಯಾಸಿವೆ ಅಣ್ಣ? ಈ ಹಗ್ಗವು ನನಗೊಂದು ಕಡೆ ಪುರಸ್ಕಾರ ರೀತಿಯಲ್ಲಿ ದೊರೆಯಿತು. ಇದರಿಂದ ನಿನ್ನ ಗಂಡನ ಕೈಗಳನ್ನು ಭದ್ರವಾಗಿ ಬಂಧಿಸಬೇಕು. ಅಣ್ಣ, ಇದೇನು ಪರ್ಯಾಸಿವೆ? ಪರಿಹಾಸ್ಯವಲ್ಲ ಸಹೋದರಿ. ಶತ್ರುಗಳ ಹೆಡಮುರಿ ಕಟ್ಟುವುದರಲ್ಲಿ ನೀನು ಪಂಡಿತೆಯಂತೆ. ಹಾಗೆಯೇ ನಿನ್ನ ಪತಿಯ ಕೈಗಳನ್ನು ಬಂಧಿಸಲು ಬರುವುದೇನೋ ನೋಡು. ಹಾಗೆ ಆಗಲಿ ಪರಮಾತ್ಮ. ಕೃಷ್ಣ, ಭೀಮಸೇನ, ನಿನಗೆ ಆ ಸಂದೇಶವನ್ನು ಕೇಳುವ ಇಚ್ಛೆ ಇದ್ದರೆ ಪಾಂಚಾಲಿ, ಆ ಕೃಷ್ಣನು ಹೇಳಿದಂತೆ ನನ್ನ ಕೈಗಳನ್ನು ಬಂಧಿಸು. ಹಾಗೆ ಹಾ, ಈಗ ನನಗೆ ಸಮಾಧಾನವಾಯಿತು. ಈಗ ಎಲ್ಲರೂ ಕೇಳಿರಿ. ಭೀಮಸೇನ, ಧರ್ಮನಂದನ, ಯಾಜ್ಞಸೇನಿ, ಅಣ್ಣ, ಕಿರೀಟಿ, ಭೀಮನನ್ನು ಬಂಧಿಸಿರುವ ಈ ಹಗ್ಗವು ದುರ್ಯೋಧನನ ರಾಜ್ಯಸಭೆಯಲ್ಲಿ ನನ್ನ ಅಂಗಾಂಗಗಳನ್ನು ಬಂಧಿಸಲು ಅನುವಾಗಿತ್ತು. ಯಾರು ಪರಮಾತ್ಮ? ಕೃಷ್ಣ, ಏನು ಹೇಳಿದ ಕೃಷ್ಣ? ಈ ಹಗ್ಗನಿಂದ ನಿನ್ನೊಂದು ಬಂಧಿಸಲು ಯತ್ನಿಸಿದರೆ ಯಾರು? ಯಾರ ದುರಾತ್ಮರು? ಮತ್ತಿನ್ಯಾರು? ದುರಭಿಮಾನಿಯಾದ ಆ ದುರ್ಯೋಧನನು ಆಜ್ಞೆ ಮಾಡಿದನು, ದುರಾಚಾರಿಯಾದ ಅವರ ತಮ್ಮ ದುಶ್ಯಾಸನು ನಡೆಸಿದನು. ಇಂತಹ ಸಾಹಸವನ್ನು ಅವರಿಂದಲ್ಲದೆ ಇನ್ಯಾರಿಗೆ ಸಾಧ್ಯ? ಯಾಜ್ಞಸೇನಿ, ದುರ್ಪತಿ ಬಿಡಿಸೆ ಗದೆ ತಾರಲೆ ಬೇಗನೆ ಪಾಂಚಾಲಿ. ಅದರ ಮಧ್ಯೆ ಸೌಂದರ್ಯ ಕೈಗಳು ಪದುಮನಾಭನ ಹಬ್ಬ ಮನಗೊಳಿಸಿದ. ಪದುಮನಾಭನ ಹಬ್ಬ ಮನಗೊಳಿಸಿ ಹದಬರಿಸುವರವನ್ನು ತೆಗೆದು ಹಿಡಿದ. ಹದಬರಿಸುವರವನ್ನು ತೆಗೆದು ಹಿಡುವೆ. ದ್ರೌಪದಿ ನಂದನ ಕೈಗಳ ಬಿಡಿಸೆ ತಲೆ ತಾರಲೆ ಬೇಗರದೆ. ಯಾಜ್ಞಸೇನಿ, ನನ್ನ ಕೈಗಳನ್ನು ಬಿಚ್ಚು. ಈ ನೀಚ ಕೃತ್ಯದಿಂದ ದುರ್ಯೋಧನನ ದುರಾಭಿಮಾನವು ಶಿಖರವನ್ನು ಮುಟ್ಟಿತು. ಆ ಪುಣ್ಯ ಕೌರವ ದುರುಳ ಅದೃಷ್ಟ ನಮ್ಮ ಯಾದವಾಗ್ರಣಿಯನ್ನು
ಈ ರೀತಿಯಾಗಿ ಅಪಮಾನ ಪಡಿಸಿದ್ದಾನೆ. ಅಗ್ರಜ ಧನಂಜಯ, ಇದಕ್ಕೆ ನಿನ್ನ ಉತ್ತರವೇನು? ಇಷ್ಟು ಮಾತ್ರವಲ್ಲ, ದುರ್ಯೋಧನನು ಸಂಧಾನಕ್ಕೆ ಕೊಟ್ಟ ಉತ್ತರವನ್ನು ಕೇಳಿರಿ. 5 ಮಾರು ಭೂಮಿಯನ್ನು ಕೊಡಲು ಅವನು ಸಮ್ಮತಿಸಲಿಲ್ಲ. ನೀವು ಸಂಧಿಯನ್ನು ಅಪೇಕ್ಷಿಸುವುದೇ ಆದರೆ ಅದು ರಣಾಂಗಣದಲ್ಲಿ ಶಸ್ತ್ರಾಸ್ತ್ರಗಳ ಆ ಸ್ಥಾನದಲ್ಲಿ ದೊರಕುವುದಂತೆ. ಈ ಸಂದೇಶಕ್ಕೆ ನಮಗಿಂದು ಉಳಿದಿರುವುದು ಒಂದೇ ಉತ್ತರ, ಅದು ಯುದ್ಧ. ನನ್ನ ಪ್ರಯತ್ನಗಳೆಲ್ಲವನ್ನು ವಿಫಲವಾಗಿ ಮಾಡಿ ಮುಂದೆ ಬಂದು ನಿಂತಿರುವ ಯುದ್ಧ. ಪರಮಾತ್ಮ, ನೀನೇ ತಿಳಿದಿರುವೆ, ನಾನು ಈ ಯುದ್ಧವನ್ನು ಎಂದು ಅಪೇಕ್ಷಿಸಿದವನಲ್ಲವೆಂದು, ಸಂಧಿಗಾಗಿ ಸರ್ವ ಪ್ರಯತ್ನಗಳನ್ನು ಮಾಡಿದೆನೆಂದು. ಸೇರಿ ನನ್ನ ಕೈಗಳನ್ನು ಬಿಚ್ಚು. ಅಗ್ರಜ ನೀನಾದರೂ ಬಿಚ್ಚು. ಅರ್ಜುನ ನೀನಾದರೂ ಬಿಚ್ಚು. ವಾಸುದೇವ ನೀನಾದರೂ ಬಿಚ್ಚು. ಯಾರು ಬಿಚ್ಚುವುದಿಲ್ಲವೇ? ಬೇಡ ಬೇಡ, ನಾನೇ ನನ್ನ ಭುಜಬಲದ ಪರಾಕ್ರಮದಿಂದ ಆರೇ ಬಿಚ್ಚು. ಅಲ್ಲಿ ಅಲ್ಲಿ ನನಗದೆ ಹೀಗೆ ಕೇಳಿರಿ ನನ್ನ ಪ್ರತಿಜ್ಞೆಯನ್ನು. ಆ ದಿನ ದುರ್ಯೋಧನ ಒಡ್ಡೋಲಗದಲ್ಲಿ ಮೋಡ ಗುಡಿಗೆ ನಡೆಯಲಿ, ಈ ಭೂಮಿ ಕರೆಯಲಿ. ಮೋಡ ಗುಡಿಗೆ ನಡೆಯಲಿ, ಈ ಭೂಮಿ ಕರೆಯಲಿ. ತೆಗೆದೇ ಬಿಡೋಣ, ತೆಗೆದೇ ಬಿಡೋಣ. ದೇವಾ ತೆಗೆದೇ ಬಿಡೋಣ. ಕಳಿಸಿಡುವೆ, ಕಳಿಸಿಡುವೆ. ಕೌರವರ ಪರಿಪರಿದಲ್ಲಿ ಆ ದಿನ ದುರ್ಯೋಧನನ ಒಡ್ಡೋಲಗದಲ್ಲಿ ನಮ್ಮ ಪ್ರೌಢ ಶೌರ್ಯಾದಿ ಪಾಪದ್ದು ಪ್ರಮಾಧಿಕಾರವನ್ನು ಮುಟ್ಟಿದಾಗ ನಾನು ದುಶಾಸನಿಂದ ಅಪಮಾನ ಹೊಂದಿ ನಾನಂತ ಪ್ರತಿಜ್ಞೆಯನ್ನು ಮಾಡಿದೆನು. ಆ ದಿನ ಈ ದಿನ ಯುದ್ಧ ಸನ್ನಿಹಿತವಾಗುವ ಮೊದಲು ಪುನಃ ಪ್ರತಿಜ್ಞೆಯನ್ನು ಮಾಡುವೆನು. ಪಾಂಚಾಲಿ ನನ್ನ ಸಗಡ ಪ್ರಾಣೇಶ್ವರ, ಉಳಿಸುವ ನನ್ನ ಪ್ರತಿಜ್ಞೆ ಮಾಡಿಯೇ ತೀರುತ್ತೇನೆ. ಪರಮಾತ್ಮ, ಈ ಸಂಕಟದಿಂದ ನಮ್ಮನ್ನು ಉದ್ಧಾರ ಮಾಡುವ ಭಾರ ನಿನ್ನದೇ ಬರುವಂತ. ಆಗಬಹುದು ಧರ್ಮನಂದನ.